ಮೊದಲನೇದಾಗಿ ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಹಾಗೇನೆ ಎಲ್ಲರ ಗುರುಗಳು ಆಗಿರತಕ್ಕಂಥ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರು ಸಹ ನನ್ನ ಪ್ರಣಾಮಗಳು. ಹಾಗೇನೆ ಈ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರ್ ಹಾಗೂ ಅವರ ಸಿಬ್ಬಂದಿ ವರ್ಗ ಸಹ ನಮನಗಳು. ಹಾಗೇನೆ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗೆ ಪ್ರಣಾಮವನ್ನ ತಿಳಿಸುತ್ತಾ ಇಂದಿನ ಈ ಸ್ವಾಧ್ಯಾಯವನ್ನ ಪ್ರಾರಂಭ ಮಾಡೋಣ. ಈ ದಿನ ನಾನು ಬಹುಶಃ ಇದರ ಹೆಸರು ಕೇಳುವಾಗ ಏನೋ ಹೆಜ್ಜೆಗಳು ಅಥವಾ ಬಾಗಿಲುಗಳನ್ನ ಹೇಳ್ತೇನೆ ಅಂತ ಅಂದಾಜು ಮಾಡಿರ್ಬೋದು ಕೆಲವರು. ಬೆಳಕಿನ ಬಾಗಿಲುಗಳು. ಇಲ್ಲಿ ನಾನು ಪುಸ್ತಕ ಕಾಣ್ತಾ ಇದೆಯಾ? ಕಾಣ್ತಿದೆ ಮೇಡಮ್. ಬೆಳಕಿನ ಬಾಗಿಲುಗಳು. ಇದು ಗುರೂಜಿ ಕೃಷ್ಣಾನಂದ್ ಅಂತ ಬರೆದಿರತಕ್ಕಂತಹ ಪುಸ್ತಕ. ಇದು ಎಲ್ಲಿದು ಏನು? ಈ ಒಂದು ಪುಸ್ತಕವನ್ನು ಬರೀಲಿಕ್ಕೆ ಕಾರಣ ಅಥವಾ ಈ ಒಂದು ಸಂಸ್ಥೆ ಬೆಂಗಳೂರಿನ ಪೂರ್ವ ತಾಲೂಕಿನ ಚಿಕ್ಕ ಗುಬ್ಬಿ ಅಂತ ಹೇಳುವ ಸ್ಥಳದಲ್ಲಿ ಮಾನಸ ಕೇಂದ್ರ ಅಂತ ಹೇಳತಕ್ಕಂಥ ಒಂದು ಧ್ಯಾನ ಕೇಂದ್ರ. ಈ ಧ್ಯಾನ ಕೇಂದ್ರದ ಬಗ್ಗೆ ನಾವು ಆಕ್ಚುಲಿ ಅಂದ್ರೆ ನಾನು, ನನ್ನ ಕುಟುಂಬ, ನಾವು ಈ ಏರಿಯಾಕ್ಕೆ ಬಂದ ಮೇಲೆ ಒಂದು 10 ವರ್ಷಗಳಿಂದ ಎಲ್ಲರೂ ಹೇಳೋದನ್ನ ಕೇಳಿದ್ವಿ. ಈ ತರ ಚಿಕ್ಕಗುಬ್ಬಿಯಲ್ಲಿ ಒಂದು ಮಾನಸ ಕೇಂದ್ರ ಅಂತಿದೆ, ತುಂಬಾ ಅದ್ಭುತವಾದ ಕೇಂದ್ರ, ತುಂಬಾ ಒಂದು ಪವರ್ಫುಲ್ ಇರತಕ್ಕಂತಹ ಕೇಂದ್ರ ಅಂತ ಹೇಳ್ಕೊಂಡು. ಆದ್ರೆ ನಾವು ಅದರ ಸುತ್ತಲೂ ಅದರ ಮುಂದೆನೆ ಓಡಾಡ್ತಾ ಇದ್ವಿ, ತುಂಬಾ ಸಲ ಅಲ್ಲಿಗೆ ಹೋಗಿದ್ವಿ. ಆದ್ರೆ ನಾವು ಅದರ ಒಳಗೆ ಹೋಗಿ ಅದು ಏನಿದೆ ಅಂತ ಹೇಳತಕ್ಕಂತ ಒಂದು ವಿಚಾರ ಮಾಡ್ಬೇಕು ಅಂತ ಹೇಳತಕ್ಕಂಥದ್ದು ನಮ್ಗೆ ಬಂದಿರ್ಲಿಲ್ಲ. ಯಾಕಂತಂದ್ರೆ ಆಗ ನಾನು ಸಹ ಧ್ಯಾನದ ಬಗ್ಗೆ ಆಗ್ಲಿ ಈ ಒಂದು ಆಧ್ಯಾತ್ಮಿಕದ ಬಗ್ಗೆ ಏನು ಅಷ್ಟೊಂದು ನನಗೆ ಗೊತ್ತಿರ್ಲಿಲ್ಲ, ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಈ ಮಹಾವತಾರ್ ಸಂಸ್ಥೆಗೆ ಬಂದ ಮೇಲೆ ಈ ಒಂದು ನಾವು ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಏನು ಅಂತ ಹೇಳತಕ್ಕಂಥ ಅರಿವು ಬರ್ಲಿಕ್ಕೆ ಶುರುವಾಯ್ತು. ಆ ನಂತರ ಒಂದು ದಿನ ನಮ್ಮ ಗುರುಗಳು ರಂಗನಾಥ್ ಸರ್ ಹೇಳಿದ್ರು, ಬೆಂಗಳೂರಿನಲ್ಲಿ ಚಿಕ್ಕಗುಬ್ಬಿಯಲ್ಲಿ ಮಾನಸ ಕೇಂದ್ರ ಅಂತಿದೆ, ತುಂಬಾ ಪವರ್ಫುಲ್ ಜಾಗ ಅದು ಅಂತ ಹೇಳ್ಕೊಂಡು ಹೇಳಿದ್ರು. ಆಗ ನಾನು ಹೇಳಿದದು ನನ್ನ ಮನೆ ಹತ್ರನೇ ಇದೆ ಸರ್, ಬಟ್ ನಾನು ಇವತ್ತುವರೆಗೂ ಅಲ್ಲಿಗೆ ಹೋಗ್ಲಿಲ್ಲ ಅಂತ ಹೇಳತಕ್ಕಂಥದ್ದು. ಅದರ ಮೊದಲು ಸಹ ನಮ್ಮ ಮನೆಯವರೊಬ್ರು ಫ್ರೆಂಡ್ ಬಂದು ಹೇಳಿದ್ರು, ನೀವೀಗ ಈ ಕಡೆ ಬಂದಿದ್ದೀರಾ, ಒಂದು ದಿನ ಅಲ್ಲಿಗೆ ಹೋಗಿ ಬನ್ನಿ, ತುಂಬಾ ಅದ್ಭುತವಾದ ಋಷಿಗಳಿದ್ದಂತಹ ಸ್ಥಳ, ತುಂಬಾ ಚೆನ್ನಾಗಿದೆ, ಅದು ಬಹಳ ಒಂದು ಪವರ್ಫುಲ್ ಧ್ಯಾನ ಜೊತೆಗೆ ಜ್ಞಾನದ ಕೇಂದ್ರನೂ ಆಗಿದೆ ಅಂತ ಹೇಳ್ಕೊಂಡು. ಆಗ್ಲೂ ಸಹ ನಾವು ಮನಸ್ಸು ಮಾಡಿ ಹೋಗಿರ್ಲಿಲ್ಲ. ರಂಗನಾಥ್ ಸರ್ ಹೇಳಿದ ತಕ್ಷಣ ಆಯ್ತು, ಇದರಲ್ಲಿ ಏನೋ ಒಂದು ಪವಾಡ ಇದೆ ಅಥವಾ ಒಂದು ಅದ್ಭುತವಾದ ಇದು ಸ್ಥಳ ಇರಬಹುದು, ಇದಕ್ಕೊಮ್ಮೆ ಭೇಟಿ ನೀಡೋಣ ಅಂತ ಹೇಳ್ಕೊಂಡು ಅಲ್ಲಿಗೆ ಭೇಟಿ ನೀಡಿದ್ವಿ. ಬಹುಶಃ ಒಂದು 4-5 ತಿಂಗಳ ಹಿಂದೆ ಅಂತ ನಾನು ಅನ್ಕೊಂಡಿದ್ದೇನೆ. ಅಲ್ಲಿ ನೋಡಿದಾಗ ನಿಜವಾಗ್ಲೂ ನಮಗೆ ಬಹಳ ಅದ್ಭುತ ಅನ್ಸಿತು. ಬಹಳ ನಾವು ಅದರ ಗೇಟಿನ ಮುಂದೆನೆ ಓಡಾಡ್ತಾ ಇದ್ರು ಅದರ ಒಳಗೆ ನಾವು ಹೋಗ್ಲಿಲ್ಲ. ಬಟ್ ಆ ಒಂದು ದಿನವನ್ನ ನಿಗದಿಪಡಿಸಿ ನೋಡಿದಾಗ ವಿಶಾಲವಾದ ಸ್ಥಳ ಅದು. ಅಲ್ಲಿ ಪಿರಮಿಡ್ ಇದೆ, ಅಂದ್ರೆ ಪಿರಮಿಡ್ ವ್ಯಾಲಿನಲ್ಲಿ ಇರತಕ್ಕಂತಹ ಪಿರಮಿಡ್ ಅಲ್ಲ ಇದು. ಸೊ ಅದರ ಟೆಕ್ನಿಕೇ ಬೇರೆ ಇದೆ, ಜೊತೆಗೆ ಅಲ್ಲಿ ಕತ್ತಲೇ ಇಲ್ಲ, ಬೆಳಕಾಗಿದೆ, ಅಂದ್ರೆ ವೆಂಟಿಲೇಷನ್ ಅಷ್ಟು ಚೆನ್ನಾಗಿದೆ, ಕಿಟಕಿ ಎಲ್ಲ, ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡತಕ್ಕಂಥದ್ದು. ಅಲ್ಲದೆ ವ್ಯಾಲಿ ಅಷ್ಟು ದೊಡ್ಡ ಪಿರಮಿಡ್ ಸಹ ಅಲ್ಲ, ಅಲ್ಲಿ ಯಾರು ಹೋಗ್ಬೋದು, ಅವ್ರ ಪಾಡಿಗೆ ಅವರು ಧ್ಯಾನ ಮಾಡಿ ಬರತಕ್ಕಂತಹ ಸ್ಥಳ. ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಈ ಧ್ಯಾನ ಕೇಂದ್ರದಲ್ಲಿ 7 ಚಕ್ರಗಳಿಗೆ ಸಂಬಂಧಪಟ್ಟ 7 ಮಂಟಪಗಳು ಸಹ ಇದೆ. ಒಂದೊಂದು ಚಕ್ರಕ್ಕೂ ಒಂದೊಂದೊಂದೊಂದು ಮಂಟಪಗಳನ್ನ ಮಾಡಿದ್ದಾರೆ. ಅಲ್ಲಿ ಹೋಗಿ ಸಪ್ರೇಟ್ ಆಗಿ ಯಾವ ಯಾವ ಚಕ್ರಕ್ಕೆ ತಾವು ಧ್ಯಾನವನ್ನ ಮಾಡ್ಕೊಳ್ಬೇಕು ಅಂತ ಹೇಳತಕ್ಕಂತಹ ಪರಿಸ್ಥಿತಿ ಬಂದಲ್ಲಿ ಅದರೊಳಗೆ ಕೂತು ಧ್ಯಾನ ಮಾಡಬಹುದು, ಅಥವಾ ಪಿರಮಿಡ್ನಲ್ಲೇ ಕೂತು ಧ್ಯಾನವನ್ನ ಮಾಡಬಹುದು, ಚಕ್ರಧ್ಯಾನವನ್ನ ಮಾಡಬಹುದು. ವಿಶಾಲವಾದ ಸ್ಥಳ ಇದೆ. ಜೊತೆಗೆ ಸಾಕಷ್ಟು ಋಷಿಗಳ ಸಮಾಧಿಗಳ ಒಂದು ಮಂಟಪದ ಹಾಗೆ ಕಲ್ಲಿನಿಂದ ಕಟ್ಟಿದಂತಹ ಮಂಟಪಗಳು ಸಹ ಇದೆ. ಈಗ ಹೇಳೋದಾದ್ರೆ ಅಲ್ಲಿ ಯಾರು ಋಷಿಗಳು ಅಥವಾ ಗುರುಗಳಂತಿಲ್ಲ, ಬಟ್ ಅದನ್ನು ನಡೆಸುವವರಿದ್ದಾರೆ, ವ್ಯವಸ್ಥಾಪಕರಿದ್ದಾರೆ. ಅವರೊಟ್ಟಿಗೆಲ್ಲ ಮಾತಾಡಿ ನಾವು ಬಂದ್ವಿ. ನೋಡಿದ್ರೆ ಇದು ಒಂದು ಬಹಳ ಅದ್ಭುತವಾದ
ಸ್ಥಳನೇ. ಯಾಕಂತಂದ್ರೆ ಪ್ರಕೃತಿಯ ತಪ್ಪಲಲ್ಲಿದೆ. ಈ ಜ್ಞಾನ ಕೇಂದ್ರವನ್ನ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಕಾಡೇ ಇತ್ತು ಅಂತ ಅನ್ನಿಸ್ತದೆ. ಯಾಕಂತಂದ್ರೆ ಇವಾಗ ಅದು ಬೆಳವಣಿಗೆಯಾಗಿ ಅಲ್ಲಿ ಮನೆಗಳು ಅಂಥದ್ದೆಲ್ಲ ಬರ್ತಾ ಇದೆ. ಇಲ್ಲಿ ನಾನಿವತ್ತು ಹೇಳತಕ್ಕಂಥದ್ದು ಅಮರ ಅಂತ ಹೇಳತಕ್ಕಂತಹ ಗುರುಗಳ ಬಗ್ಗೆ. ಅಲ್ಲಿ ಪ್ರಥಮವಾಗಿ ಈ ಪಿರಮಿಡ್ ಅಥವಾ ಈ ಮಾನಸ ಕೇಂದ್ರ ಏನಿದೆ ಅಲ್ಲ, ಇದನ್ನ ಸ್ಥಾಪನೆ ಮಾಡಿದವರು ಅಮರ ಅನ್ನತಕ್ಕಂತಹ ಗುರುಗಳು. ಇವರ ಹೆಸರು, ನಿಜವಾದ ಹೆಸರು ಅಂಬರೀಷ್ ದೇಸಾಯಿ ಅಂತ ಹೇಳ್ಕೊಂಡು, ಇವರು ಕೌಜಲಗಿ ಮನೆತನಕ್ಕೆ ಸೇರಿದವರು. ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಎಲ್ರಿಗೂ ತಿಳಿದ ಹಾಗೆ ಸರ್ ಸಿ ವಿ ರಾಮನ್ ಇದಾರಲ್ಲ, ಅವರ ಕುಟುಂಬಕ್ಕೆ ಸೇರಿದವರು. ಸಿ ವಿ ರಾಮನ್ ಸಹ ಇದೇ ಕುಟುಂಬದಲ್ಲಿ, ಇದೇ ಮನೆಯಲ್ಲಿ ಬಾಳಿದವರು. ಇವರು ಬೆಂಗಳೂರಿನಲ್ಲೇ ಹುಟ್ಟಿ ಬೆಂಗಳೂರಿನಲ್ಲೇ ಬೆಳೆದು ವಿದ್ಯಾಭ್ಯಾಸ ಸಹ ಬೆಂಗಳೂರಿನಲ್ಲೇ ಮಾಡಿಕೊಂಡಿದ್ದು, ತಮ್ಮ ಒಂದು ವಿಜ್ಞಾನದ ಪದವಿಗೆ ಇವರು ಅಂದಿನ ಮದ್ರಾಸ್ನಲ್ಲಿ ಹೋಗಿ ವಿಜ್ಞಾನದ ಪದವಿಯನ್ನ ಪಡ್ಕೊಂಡು ಬಂದವರು. ಅಂದ್ರೆ ಇವರು ಎಷ್ಟೊಂದು ಸುಶಿಕ್ಷಿತರು ಅಂತ ಹೇಳತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದು. ಇವರು 1988ರಲ್ಲಿ ಈ ಒಂದು ಮಾನಸ ಫೌಂಡೇಶನ್ ಅನ್ನ ಸ್ಥಾಪನೆ ಮಾಡಿ 1993ರಲ್ಲಿ ಧ್ಯಾನ ಕೇಂದ್ರವನ್ನ ಸ್ಥಾಪಿಸಿದರು. ಈ ಕೃಷ್ಣಾನಂದ ಅಂತ ಹೇಳುವವರು ಈ ಅಮರ ಗುರುಗಳ ಶಿಷ್ಯರು, ಪುಸ್ತಕವನ್ನ ಬರೆದವರು. ಇವರು ಒಂದು ಮಾತನ್ನ ಹೇಳ್ತಾರೆ, ಈ ಪುಸ್ತಕ ನನ್ನ ಬದುಕಿನ ಮುಖ್ಯ ಭಾಗವು ಇದರೊಳಗೆ ಹೆಣೆದುಕೊಂಡಿದೆ. ನಮಗೆ ಋಷಿಗಳು ಎಂದು ಪರಿಚಿತರಾಗಿರುವ ಊರ್ಧ್ವ ಲೋಕಗಳ ದಿವ್ಯ ಜೀವಿಗಳ ಬದುಕು ಇಲ್ಲಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಇದು ಅದೃಶ್ಯ ಜ್ಯೋತಿಗಳ ಅಪರಿಚಿತ ಬದುಕಿನ ಒಂದು ಚಿತ್ರಣ. ಸೊ ಅವರು ಮರಣ ಹೊಂದಿದ ನಂತರ ಇವರು ಈ ಪುಸ್ತಕವನ್ನ ಬರೆದಿರ್ತಾರೆ. ಇನ್ನೊಂದು ಮಾತನ್ನು ಹೇಳ್ತಾರೆ, ಇದು ಕಾಲ್ಪನಿಕ ಕಥೆಯಲ್ಲ. ಎಷ್ಟೊಂದು ಅವಾಸ್ತವಿಕ ಅಂತ ಎನ್ನಿಸಿದ್ರು ನಮ್ಮ ಪ್ರೌಢ ವಿಜ್ಞಾನ ಹೊಂದಿದೆ, ತರ್ಕಗಳನ್ನು ಮೀರಿದ ಸತ್ಯಗಳಿವೆ ಎನ್ನುವುದೇ ಗೊತ್ತಿರಲಿಲ್ಲ ಜನರಿಗೆ, ನನಗೂ ಗೊತ್ತಿರಲಿಲ್ಲ ಅಂತ ಹೇಳತಕ್ಕಂಥದ್ದನ್ನ ಕೃಷ್ಣಾನಂದರು ಹೇಳ್ತಾರೆ. 1977ರಲ್ಲಿ ಅಮರರನ್ನ ಭೇಟಿ ಮಾಡ್ಲಿಕ್ಕೆ ಕೃಷ್ಣಾನಂದ ಅವರು ಹೋಗ್ತಾರೆ. ಸಾಮಾನ್ಯವಾಗಿ ಏನ್ ಅಂದ್ಕೊಳ್ತೇವೆ ಅಂದ್ರೆ, ಒಂದು ಗುರುಗಳ ಹತ್ರ, ಒಂದು ಸ್ವಾಮಿಗಳ ಹತ್ರ ಹೋಗುವಾಗ ನಮ್ಮ ಮನಸ್ಸಲ್ಲೂ ಬರ್ತದೆ, ಕಾವಿ ಉಟ್ಕೊಂಡು ರುದ್ರಾಕ್ಷಿಯನ್ನ ಹಾಕೊಂಡು ಇರ್ತಾರಂತ ಹೇಳತಕ್ಕಂಥ ಒಂದು ಮನೋಭಾವನೆಯಲ್ಲಿ ನಾವು ಎಲ್ಲರೂ ಸಹ ಹೋಗತಕ್ಕಂಥದ್ದು. ಹಾಗೇನೆ ಕೃಷ್ಣಾನಂದರು ಸಹ ಅದೇ ಒಂದು ತಲೆಯಲ್ಲಿ ಅದೇ ಒಂದು ರೂಪಿಸ್ಕೊಂಡು ಅವರು ಹೋಗ್ತಾರೆ. ಅಲ್ಲಿ ಹೋದ್ರೆ ಅವರಿಗೆ ಆಶ್ಚರ್ಯ ಕಾಣ್ತದೆ. ಏನು ಅಂತಂದ್ರೆ, ಒಳ್ಳೆಯ ಇಸ್ತ್ರಿ ಮಾಡಿದಂತಹ ಪ್ಯಾಂಟು ಶರ್ಟನ್ನ ಧರಿಸಿ ಎಲ್ಲ ಇತರ ವ್ಯಕ್ತಿಗಳು ಹೇಗಿದ್ದಾರೆ ಅಥವಾ ಒಂದು ಪ್ರೊಫೆಸರ್ ಹೇಗಿದ್ದಾರೆ ಆ ರೀತಿಯಲ್ಲಿ ಇವರು ಕುಳಿತಿರುವುದನ್ನ ಕಂಡು ಅವರಿಗೆ ಆಶ್ಚರ್ಯ ಆಗುತ್ತೆ. ಈ ಕೃಷ್ಣಾನಂದರು ಅಮರರನ್ನ ಭೇಟಿಯಾದಾಗ ಅವ್ರು ಹೇಳ್ತಾರೆ, ಅಮರರು, ನಾವಿಬ್ರು ಈ ಮೊದಲೇ ಭೇಟಿಯಾಗಿದ್ದೇವೆ ಅಂತ. ಬಟ್ ಕೃಷ್ಣಾನಂದ ಅವರು ಹೇಳ್ತಾರೆ, ಇಲ್ಲ, ನಾನಿದು ಪ್ರಥಮ ಬಾರಿ ಇಲ್ಲಿಗೆ ಬರ್ತಾ ಇರೋದು, ನಿಮ್ಮ ಪರಿಚಯ ಇಲ್ಲ ನನಗೆ, ನಾನು ನಿಮ್ಮನ್ನ ಪ್ರಥಮ ಬಾರಿ ನೋಡ್ತಾ ಇರೋದು ಅಂತ. ಆಗ ಅಮರರು ಮುಗುಳ್ನಕ್ಕು ಹೇಳ್ತಾರೆ, ಇಲ್ಲ, ನಾನು ನಿಮ್ಮನ್ನ ಮೊದಲೇ ಅಂದ್ರೆ ಹಿಂದಿನ ಜನ್ಮದಲ್ಲೇ ನೋಡಿದ್ದೇನೆ ಅಂತ ಹೇಳತಕ್ಕಂತಹ ಒಂದು ಮಾತನ್ನ ಸಹ ಅವ್ರ ಗಮನಕ್ಕೆ ತರ್ತಾರೆ. ಇವರು 1919ರಲ್ಲಿ ಜನಿಸಿ, ನಾನು ಹಿಂದೆ ಹೇಳಿದ ಹಾಗೆ ಸರ್ ಸಿ ವಿ ರಾಮನ್ ಯಾವ ಮನೆಯಲ್ಲಿದ್ರು ಅದೇ ಮನೆಯಲ್ಲಿ ಸಹ ಇವರು ವಾಸ ಇದ್ದವರು. ಇವರನ್ನ ಒಂದು ಸಲ ಇವರು ಅಂದಿನ ಕಾಲದಲ್ಲೇ ಅಷ್ಟೊಂದು ಶಿಕ್ಷಣವನ್ನ ಪಡೆದವರಾಗಿದ್ದು, ಇವರ ಹೆಸರನ್ನ ರಾಯಭಾರಿಯ ಪದವಿಗೆ ಸಹ ಸೂಚಿಸಲಾಗಿತ್ತು. ಆದ್ರೆ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲ, ನಾನು ಋಷಿಗಳೊಂದಿಗೆ ಜೊತೆಗೆ ಸೂಕ್ಷ್ಮ ಲೋಕದಲ್ಲಿ ನಾನು ಕೆಲಸ ಮಾಡಬೇಕು, ಆದ್ರಿಂದ ಇಂಥ ಹುದ್ದೆಗೆ ನಾನು ಬರುವುದಿಲ್ಲ ಅಂತ ಅದನ್ನ ತಿರಸ್ಕರಿಸಿದರು. ಇವರಿಗೆ ಯಾಕಂತಂದ್ರೆ ಅವರಿಗೆ ಯಾವುದೇ ಕೆಲಸ ಮಾಡತಕ್ಕಂಥ ಅಗತ್ಯ ಇರಲಿಲ್ಲ. ಯಾಕಂದ್ರೆ ಅಂತ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದವರು ಇವರು.
ಇವರ ಒಂದು ವ್ಯಕ್ತಿತ್ವನ ಹೇಳಬೇಕಾದ್ರೆ ಇವರ ತಾಳ್ಮೆ ಮತ್ತು ಪ್ರೀತಿ ಅವರ ದಿವ್ಯ ವ್ಯಕ್ತಿತ್ವ ಆಗಿತ್ತು. ಅಮರರನ್ನ ಭೇಟಿಯಾಗುವುದು ಅಂತ ಅಂದ್ರೆ ಒಂದು ವಿಶ್ವವಿದ್ಯಾನಿಲಯವನ್ನ ಪ್ರವೇಶಿಸಿದಂತೆ. ಇದು ಕೃಷ್ಣಾನಂದರು ಹೇಳತಕ್ಕಂತಹ ಮಾತು. ಇವರು ತರಗತಿಯನ್ನ ನಡೆಸ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ಈಗ ನಾವೆಲ್ಲ ಜ್ಞಾನ ಹಂಚಿಕೊಳ್ಳೋದು ಅಂತ ಕ್ಲಾಸ್ಗಳನ್ನ ನಡೆಸ್ತೇವೆಲ್ಲ, ಆ ತರ ನಡೆಸ್ತಾ ಇರ್ಲಿಲ್ಲ. ಆದರೆ ಅಪರೂಪದ ಜ್ಞಾನದ ಸಂಪತ್ತು ಇವರಲ್ಲಿ ಇತ್ತು. ಜೊತೆಗೆ ಇದನ್ನ ಇತರರಿಗೆ ಕೊಡ್ತಾ ಇದ್ರು. ಈ ಒಂದು ಜ್ಞಾನ ಈ ಲೋಕದಲ್ಲಿ ಯಾವ ಪುಸ್ತಕದಲ್ಲಿಯೂ ಸಿಗತಕ್ಕಂತಹ ಜ್ಞಾನ ಆಗಿತ್ತು. ಈ ಜ್ಞಾನ ಎಲ್ರಿಗೂ ತಿಳಿಬೇಕಲ್ವಾ ಅಂತ ಕೆಲವರು ಇವರ ಶಿಷ್ಯರು ಹೇಳಿದಾಗ ಅವರು ಹೇಳ್ತಾ ಇದ್ರು, ಖಂಡಿತವಾಗಿಯೂ ತಲುಪ್ತದೆ. ಋಷಿಗಳು ಕೆಳತಂದಿರುವ ಚೈತನ್ಯಗಳಿಂದಾಗಿ ನಮ್ಮ ಮೆದುಳಿನಲ್ಲಿ ಹೊಸ ಜೀವಕಣ ಚಾಲನೆಗೆ ಬರ್ತದೆ. ಮನುಷ್ಯರು ನಿಧಾನವಾಗಿ ಉನ್ನತ ಹಾಗೂ ನವೀನವಾದ ಜ್ಞಾನವನ್ನ ಗ್ರಹಿಸುವ ಸಾಮರ್ಥ್ಯವನ್ನ ಪಡೆಯುತ್ತಾರೆ. ಋಷಿಗಳ ಅನೇಕ ಕೇಂದ್ರಗಳು, ಪ್ರತಿನಿಧಿಗಳು ಜಗತ್ತಿನೆಲ್ಲೆಡೆ ಇದ್ದಾರೆ. ಆದ ಕಾರಣ ಈ ಜ್ಞಾನವನ್ನ ಎಲ್ಲರೂ ಪಡೆಯಲಿಕ್ಕೆ ಅವಕಾಶ ಇದೆ, ಪಡಿತಾರೆ ಅಂತ ಹೇಳತಕ್ಕಂಥ ಮಾತನ್ನ ಸಹ ಹೇಳಿದ್ರು. ಆಮೇಲೆ ಕೃಷ್ಣಾನಂದರು ಹೇಳ್ತಾರೆ, ಅಮರರು ಅವರನ್ನ ಚಕ್ರಧ್ಯಾನಕ್ಕೆ ತೊಡಗಿಸಿದ್ರು. ಪ್ರತಿ ಚಕ್ರದಲ್ಲಿಯೂ ಸೂಕ್ತವಾಗಿರುವ ವಿಶೇಷ ಸಾಮರ್ಥ್ಯಗಳನ್ನ ಹೊರತರುವ ರೀತಿಯನ್ನ ಕಲಿಸಿದ್ರು. ಆದರೆ ಒಂದು ಮಾತನ್ನ ಹೇಳ್ತಾರೆ, ಋಷಿಗಳ ಸ್ಪಷ್ಟವಾದ ಒಪ್ಪಿಗೆ ಇಲ್ಲದೆ ಈ ಶಕ್ತಿಗಳನ್ನ ಬಳಸಬಾರದು ಅಂತ ಹೇಳತಕ್ಕಂತ ಒಂದು ಸೂಚನೆಯನ್ನು ಸಹ ಕೊಟ್ಟಿರ್ತಾರೆ. ಎಷ್ಟೊಂದು ಜ್ಞಾನ, ಎಷ್ಟೊಂದು ತಂತ್ರ, ಇದಕ್ಕೆ ನಾವು ಅರ್ಹರೇ ಅಂತ ಹೇಳತಕ್ಕಂಥದನ್ನ ಕೃಷ್ಣಾನಂದರು ಕೇಳ್ತಾರೆ. ಯಾಕಂದ್ರೆ ಅವರು ಅಷ್ಟೊಂದು ಜ್ಞಾನಕ್ಕೆ, ಅಷ್ಟೊಂದು ತಂತ್ರಕ್ಕೆ ನಾವೆಲ್ಲರೂ ಅರ್ಹರ ಅಂತ ಹೇಳ್ಕೊಂಡು. ಆಗ ಅಮರರು ಹೇಳ್ತಾರೆ, ನೀವೆಲ್ಲರೂ ಇದಕ್ಕೆ ಅರ್ಹರು. ನಿಮ್ಮ ಬಗ್ಗೆ ನಿಮಗೆ ತಿಳಿದಿಲ್ಲ. ಯಾಕಂತಂದ್ರೆ 1974ರಿಂದ 1979ರವರೆಗೆ ನನ್ನಲ್ಲಿಗೆ ಬಂದವರೆಲ್ಲರೂ ಸಹ ವಿಶಿಷ್ಟ ಗುಂಪಿಗೆ ಸೇರಿದವರು. ಅಂದ್ರೆ 5,000 ವರ್ಷಗಳ ಹಿಂದೆ ನೀವೆಲ್ಲರೂ ಕೃಪಾಚಾರ್ಯರ ವಿದ್ಯಾರ್ಥಿಗಳಾಗಿದ್ದೀರಿ. ಕೃಪಾಚಾರ್ಯರು ಹಾಗೂ ದ್ರೋಣಾಚಾರ್ಯರು ನಿಮ್ಮ ಗುರುಗಳಾಗಿದ್ರು. ಆದ ಕಾರಣ ಈ ಜನ್ಮದಲ್ಲಿ ಇವಾಗ ನೀವು ನನ್ನ ಬಳಿಗೆ ಬಂದಿದ್ದೀರಾ ಅಂತ ಹೇಳತಕ್ಕಂಥ ಮಾತನ್ನ ಸಹ ಗಮನಕ್ಕೆ ತರ್ತಾರೆ. ಮುಂದುವರಿದು ಹೇಳ್ತಾರೆ, ಧ್ಯಾನದಲ್ಲಿ ನಾವು ಸಂಪಾದಿಸಬೇಕಾದದ್ದು ಮೌನ. ಮೌನದಲ್ಲಿ ಆಧ್ಯಾತ್ಮಿಕ ಕ್ರಿಯೆಗಳು ವಿವಿಧ ಮಟ್ಟದಲ್ಲಿ ತಮ್ಮಷ್ಟಕ್ಕೆ ನಡೆಯುತ್ತವೆ. ಧ್ಯಾನ ಮಾಡದ ಸಮಯದಲ್ಲಿ ಎಲ್ಲ ಸದ್ಗುಣಗಳನ್ನು ಬೆಳೆಸಿಕೊಂಡು ನಿಮ್ಮ ಅಂತರಾಳದಿಂದ ದಿವ್ಯ ಪ್ರೇಮವನ್ನು ಹೊರತರುತ್ತಾ ನಿಮ್ಮನ್ನು ನೀವೇ ಪರಿವರ್ತಿಸಿಕೊಳ್ಳಲು ಪ್ರಯತ್ನಿಸಿ. ಇದೇ ಸಾಧನೆಯ ಅಂತಿಮ ಹಂತ. ಏನು ಅಂತಂದ್ರೆ, ನಾವು ಇಡೀ ದಿನ ಧ್ಯಾನ ಮಾಡೋದಿಲ್ಲ. ಧ್ಯಾನ ಮಾಡದೇ ಇರತಕ್ಕಂತಹ ಸಂದರ್ಭದಲ್ಲಿ ನಾವು ಧ್ಯಾನದ ಅಥವಾ ಪ್ರತಿಯೊಂದು ಸದ್ಗುಣ ಏನಿದೆಯಲ್ಲ ಅದನ್ನ ನೋಡಿ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ತದನಂತರ ನಾವು ಧ್ಯಾನವನ್ನ ಮಾಡಿ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮಲ್ಲೇ ಪರಿವರ್ತನೆಯನ್ನ ತರುವುದೇ ಸಾಧಕರ ಒಂದು ಅಂತಿಮ ಹಂತ ಅಂತ ಹೇಳತಕ್ಕಂತನ ಹೇಳ್ತಾರೆ. ಕೇವಲ ಧ್ಯಾನ ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು ಮಾತ್ರ ಅಲ್ಲ, ಇದನ್ನ ನಾವು ಅಳವಡಿಸ್ಕೊಂಡು ಸದ್ಗುಣಗಳನ್ನ ನಾವು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಕ್ಕಂಥದ್ದು. ಹಾಗೆ ಕೆಲವರು ಇವರ ಶಿಷ್ಯರು ಕೇಳ್ತಾರೆ, ಧ್ಯಾನ ತಪಸ್ಸಿನಿಂದ ಭಿನ್ನವೇ? ಅಂದ್ರೆ ಧ್ಯಾನ ಎನ್ನುವುದು ಹಾಗೆ ತಪಸ್ಸು ಅನ್ನೋದು ಬೇರೆ ಬೇರೆನ ಅಂತ ಹೇಳ್ಕೊಂಡು. ಅದಕ್ಕೆ ಅಮರರು ಉತ್ತರಿಸ್ತಾರೆ, ನಾವು ನಮ್ಮ ಪ್ರಯೋಜನಕ್ಕಾಗಿ ಧ್ಯಾನವನ್ನ ಮಾಡ್ತೇವೆ. ನಾವೆಲ್ಲರೂ ಹೇಳ್ತೇವಲ್ಲ, ಧ್ಯಾನದಲ್ಲಿ ಏನನ್ನ ಕಲಿತೇವೆ? ನಾನು ಯಾರು ಅಂತ ಅರಿತುಕೊಳ್ಳೋದು. ಇದು ನನಗೆ ಲಾಭ, ನನ್ನ ಆರೋಗ್ಯಕ್ಕೆ ಒಳ್ಳೆಯದು, ನನ್ನ ಮನಸ್ಸಿಗೆ ಒಳ್ಳೆಯದು, ನನಗೆ ಮನಃಶಾಂತಿ ಹೇಳತಕ್ಕಂಥದ್ರಿಂದ ನಾವು ಧ್ಯಾನವನ್ನ ಮಾಡಬೇಕು. ಧ್ಯಾನದಿಂದ ನಾವು ಬೇರೊಬ್ಬರಿಗೆ ಏನು ಲಾಭವನ್ನ ಕೊಡುವಂಥದ್ದಲ್ಲ, ನಮಗೆ ಲಾಭವನ್ನ ಪಡ್ಕೊಳ್ಳತಕ್ಕಂಥದ್ದು. ನಾವು ನಮ್ಮ ಪ್ರಯೋಜನಕ್ಕಾಗಿ ಧ್ಯಾನವನ್ನ ಮಾಡ್ತೇವೆ. ಆದರೆ ತಪಸ್ಸು ಋಷಿಗಳು ಮಾಡ್ತಾರೆ. ಈ ತಪಸ್ಸು ಯಾಕೆ ಮಾಡ್ತಾರಂದ್ರೆ ಇದು ಲೋಕ ಕಲ್ಯಾಣಕ್ಕಾಗಿ.
ಫೇಸ್ ಚೆನ್ನಾಗಿ ಸರಿ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾಣ್ತಾ ಇದೆಯಾ ಮೇಡಮ್? ಜಸ್ಟ್ ಫೇಸ್ ಅಷ್ಟೇ ಕಾಣುತ್ತೆ, ಅದಕ್ಕೆ. ಹಾ, ಓಕೆ. ಈಗ ಕಾಣುತ್ತಾ? ಎಸ್ ಮೇಡಮ್, ಎಸ್. ಓಕೆ, ಥ್ಯಾಂಕ್ ಯು. ಹೇಳಿದಲ್ಲ, ಧ್ಯಾನ ನಮ್ಮ ಲಾಭಕ್ಕೋಸ್ಕರ, ಆದರೆ ತಪಸ್ಸು ಋಷಿಗಳು ಮಾಡತಕ್ಕಂಥದ್ದು. ಇದು ಲೋಕ ಕಲ್ಯಾಣಕ್ಕೋಸ್ಕರ ಅಂತ ಹೇಳತಕ್ಕಂಥದನ್ನ ಹೇಳ್ತಾರೆ. ಅಮರರು ಪ್ರತಿ ವಾರ ವಿವಿಧ ಬಡಾವಣೆಗಳಲ್ಲಿ, ನಾವೀಗ ಏನು ಈ ಆನ್ಲೈನ್ ನಲ್ಲಿ ಅಥವಾ ಬೇರೆ ಬೇರೆ ಕಡೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ, ಆ ತರ ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ, ಅಂದಿನ ಕಾಲದಲ್ಲಿ ಬೇರೆ ಬೇರೆ ಬಡಾವಣೆಗಳಲ್ಲಿ ಹೋಗಿ ಅಲ್ಲಿ ಈ ಧ್ಯಾನದ ಸಾಧಕರಿದ್ದಾರೆ ಅಲ್ಲ, ಆಧ್ಯಾತ್ಮಿಕದಲ್ಲಿ ಇರುವವರು, ಇವರನ್ನ ಭೇಟಿ ಮಾಡ್ತಾ ಇದ್ರು, ಅವರೊಟ್ಟಿಗೆ ಜ್ಞಾನವನ್ನು ಹಂಚಿಕೊಳ್ತಾ ಇದ್ರು. ಜೊತೆಗೆ ಅವರು ಎಷ್ಟೇ ಪ್ರಶ್ನೆಗಳನ್ನ ಕೇಳಿದ್ರು ಸಹ ಅವರಿಗೆ ಸೂಕ್ತವಾದ ಒಂದು ಉತ್ತರವನ್ನು ಸಹ ಕೊಡ್ತಾ ಇದ್ರು. ಪ್ರತಿ ವಾರ ಸಾಧಕರೆಲ್ಲರೂ ಸೇರಿ ಧ್ಯಾನ ಮಾಡುವುದರ ಜೊತೆಗೆ ಸಾಕಷ್ಟು ಪ್ರಶ್ನೆಯನ್ನು ಸಹ ಕೇಳ್ತಾ ಇದ್ರು. ನಾವೀಗ ಆನ್ಲೈನ್ ಅಲ್ಲಿ ಕೂತು ನಮ್ಮ ವೇದಿಕೆಯಲ್ಲಿ ಕೂತು ಏನ್ ಮಾಡ್ತಾ ಇದ್ದೇವೆ, ಅದನ್ನೇ ಅವರು ಅಲ್ಲಿ ದೈಹಿಕವಾಗಿ ಹಾಜರಿದ್ದು ಈ ಕೆಲಸವನ್ನ ಮಾಡ್ತಾ ಇದ್ರು. ಅಮರರು ಭಾನುವಾರದಂದು ಬೆಳಿಗ್ಗೆ ಸಾಧಕರನ್ನು ಭೇಟಿ ಮಾಡಿ ಅವರ ಪ್ರಗತಿಯನ್ನ ಪರೀಕ್ಷಿಸಿ ತಪ್ಪುಗಳನ್ನ ತಿದ್ದಿ ಮುಂದಿನ ಚಕ್ರ ದೀಕ್ಷೆಯನ್ನ ಕೊಡ್ತಾ ಇದ್ರು. ಅಂದ್ರೆ ಚಕ್ರ ಧ್ಯಾನ ಎಲ್ಲ ಮಾಡುವಾಗ ಅಥವಾ ಧ್ಯಾನವನ್ನ ಮಾಡಿದಾಗ ಇವರು ಯಾವ ರೀತಿಯ ತಪ್ಪನ್ನ ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನ ಪರಿಶೀಲಿಸಿ ಆ ನಂತರ ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನ ನೀಡಿ, ಆ ನಂತರ ಅಂದ್ರೆ ಒಂದು ಚಕ್ರ ಧ್ಯಾನವನ್ನ ಮಾಡಿದಾಗ ಆ ಮಾಡ್ತಾ ಇರತಕ್ಕಂತಹ ಚಕ್ರಕ್ಕೆ ಸಂಬಂಧಿಸಿದಂತೆ ಯಾವುದೇ ತಪ್ಪು ಕಂಡು ಬಂದಲ್ಲಿ ಅದನ್ನ ಸರಿಪಡಿಸಿ ನಂತರ ಸರಿಯಾದ ನಂತರ ಅವರು ಇನ್ನೊಂದು ಚಕ್ರ ಧ್ಯಾನವನ್ನು ಮಾಡಲಿಕ್ಕೆ ದೀಕ್ಷೆಯನ್ನ ಕೊಡ್ತಾ ಇದ್ರು. ನಾನು ಈಗಾಗಲೇ ಹೇಳಿದಲ್ಲ, ಮಾನಸ ಕೇಂದ್ರದಲ್ಲಿ ಪ್ರತಿಯೊಂದು ಚಕ್ರಕ್ಕೂ ಬೇರೆ ಬೇರೆ ಆದ ಮಂಟಪದಲ್ಲಿದೆ. ಅದರಲ್ಲಿ ಕ್ಲಿಯರ್ ಆಗಿ ಬರ್ದಿದ್ದಾರೆ, ನಾವೇನು ಇದಕ್ಕೆ ಸಂಬಂಧಪಟ್ಟ ದೇವ್ರು ಯಾವುದು ಅಂತ ಹೇಳತಕ್ಕಂಥದ್ದು, ಈ ಚಕ್ರಕ್ಕೆ ಸಂಬಂಧಪಟ್ಟಂತ ಬಣ್ಣ ಯಾವುದು ಅಂತ ಬರೆದಿದ್ದಾರೆ, ಈ ಚಕ್ರಕ್ಕೆ ಸಂಬಂಧಪಟ್ಟಂತಹ ಬೀಜ ಮಂತ್ರ ಏನು ಅಂತಾನು ಬರೆದಿದ್ದಾರೆ, ಈ ಚಕ್ರಕ್ಕೆ ಸಂಬಂಧಪಟ್ಟ ದಳಗಳು ಎಷ್ಟು ಅಂತಾನು ಸಹ ಬರೆದಿದ್ದಾರೆ ಆ ಮಂಟಪದ ಗೋಡೆಗಳಲ್ಲಿ. ಸೊ ಹೀಗೆ ಒಂದು ಮಂಟಪದಲ್ಲಿ ಅವರು ಸರಿಯಾಗಿ ಮಾಡಿದ ಮೇಲೆನೆ ಇನ್ನೊಂದು ಚಕ್ರದಾನಕ್ಕೆ ಅವರು ದೀಕ್ಷೆಯನ್ನ ಕೊಡುತ್ತಿದ್ದರು. ಇಲ್ಲಿ ನಾವೀಗ ಇಷ್ಟು ಪ್ರಚಾರ ಅದು ಇದು ಅಂತ ಹೇಳಿದ್ರು ಸಹ ಜನಗಳು ಇನ್ನೂ ಸಹ ಬರ್ತಾ ಇಲ್ಲ. ನಾವು ಅದೇ ಹೇಳ್ತೇವೆ, ಇಷ್ಟೊಂದು ಜನ ಇದ್ದಾರೆ, ಆಧ್ಯಾತ್ಮಿಕತೆ ಬಗ್ಗೆ ತಿಳ್ಕೊಂಡವರಿದ್ದಾರೆ, ಧ್ಯಾನವನ್ನ ಮಾಡೋರಿದ್ದಾರೆ, ಆದ್ರೂ ಸಹ ನಮ್ಮ ವೇದಿಕೆಗಳಲ್ಲಿ ಕಡಿಮೆ ಜನ ಹಾಜರಾಗ್ತಾ ಇದ್ದಾರೆ. ಹೆಚ್ಚು ಜನ ಬರಲಿ, ಹೆಚ್ಚು ಯುವಕರು, ಯುವ ಪೀಳಿಗೆ ಈ ಒಂದು ವೇದಿಕೆಗೆ ಬರಬೇಕು, ಧ್ಯಾನ ಮಾಡಬೇಕು, ಜ್ಞಾನವನ್ನ ಪಡ್ಕೊಳ್ಬೇಕು ಅಂತ. ಆದರೆ ಅಮರರ ಆ ಕಾಲದಲ್ಲಿ ಯಾವುದೇ ಪ್ರಚಾರ ಇಲ್ಲದಿದ್ರೂ ಸಹ ಸಾಕಷ್ಟು ಜನ ಇವರು ಬಂದಂತಹ ಅಥವಾ ಇವರು ಹೋಗುತ್ತಿಕ್ಕಂತಹ ಬಡಾವಣೆಗಳಲ್ಲಿ ಸೇರ್ತಾ ಇದ್ರು. ಜೊತೆಗೆ ಈ ಧ್ಯಾನಕ್ಕೆ ಬರುತ್ತಿದ್ದವರು ಎಲ್ಲರೂ ಸಹ ಒಳ್ಳೆಯ ಸುಶಿಕ್ಷಿತರು, ಅಂದ್ರೆ ಒಳ್ಳೆಯ ವಿದ್ಯಾವಂತರು ಆಗಿದ್ದರು, ಜೊತೆಗೆ ಚಿಕ್ಕ ವಯಸ್ಸಿನವರು ಸಹ ಆಗಿದ್ದರು. ಬರ್ತಾ 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 ನಮ್ಮ ಚಿಕ್ಕ ವಯಸ್ಸಿನವರು ಇನ್ನೂ ಬಹಳ ಕಡಿಮೆ ಈ ಆಧ್ಯಾತ್ಮಿಕತೆಗೆ ಬರ್ತಾ ಇದ್ದಾರೆ. ಆದರೆ ಆವಾಗ ಚಿಕ್ಕ ವಯಸ್ಸಿನಲ್ಲೇ ಬರ್ತಾ ಇದ್ರು. ಯಾಕಂತಂದ್ರೆ ಅಮರರು ಒಂದು ಮಾತನ್ನ ಹೇಳ್ತಾರೆ, ಅಮರರಿಗೆ 9 ವಯಸ್ಸಿನಲ್ಲೇ ಈ ಒಂದು ದಿವ್ಯ ಜ್ಞಾನ ಅಂತ ಹೇಳತಕ್ಕಂತಹ ಒಂದು ಅನುಭವ ಆಗಿತ್ತು ಅವರಿಗೆ. ಅವರು ಆಗ್ಲೇ ಅವರ ಸೂಕ್ಷ್ಮ ಶರೀರದಲ್ಲಿ ಅವರು ಪ್ರಯಾಣವನ್ನ ಮಾಡ್ತಾ ಇದ್ರು ಅಂತ ಹೇಳತಕ್ಕಂಥದ್ದು. ಅಮರರು ಹೆಚ್ಚಾಗಿ ಅವರು ಸೂಕ್ಷ್ಮ ಶರೀರದಲ್ಲಿ ಬೇರೆ ಬೇರೆ ಕಡೆ ಹೋಗಿ ಋಷಿಗಳನ್ನ ಭೇಟಿ ಮಾಡಿ ಅಲ್ಲಿ ಪಡೆದಂತಹ ಒಂದು ಜ್ಞಾನವನ್ನ ಅವರು ಜನರಿಗೆ ತಿಳಿಸ್ತಾ ಇದ್ರು. ಅಮರರು ಕೇವಲ ಧ್ಯಾನ ಕಲಿಸುವ ಗುರುವಾಗಿರಲಿಲ್ಲ, ಅವರೊಬ್ಬ ಪರಮ ಗುರುವಾಗಿದ್ದರಲ್ಲದೆ ಸದಾ ಶಕ್ತಿ ಪಡೆಯಬಲ್ಲ ಒಂದು ಶಕ್ತಿ ವಲಯವಾಗಿದ್ರು. ಯಾವ ಮುಚ್ಚು ಮರೆಯೂ ಇಲ್ಲದೆ ಅವರಲ್ಲಿ ಏನನ್ನಾದರೂ ಕೇಳಿಕೊಂಡ್ರೆ ಅವರಿಂದ ಅತ್ಯಂತ ಸೂಕ್ತ ಮಾರ್ಗದರ್ಶನ ಮತ್ತು ಕರಾರುಗಳಿಲ್ಲದ ಸಹಾಯ ಪಡೆಯಬಲ್ಲ ತಂದೆಯಂತಿದ್ದರು. ಅಂದ್ರೆ ನೀನ್ ಹೀಗೆ ಮಾಡಿದ್ರೆ ನಾನು ಹೀಗೆ ಮಾಡ್ತೇನೆ ಅಂತ ಹೇಳ್ತಕ್ಕಂಥ ಯಾವುದೇ ಒಂದು ಕಂಡೀಷನ್ ಅಥವಾ ಕರಾರು ಇರಲಿಲ್ಲ. ಅವರು ಒಬ್ಬ ತಂದೆ ಮಕ್ಕಳಿಗೆ ಹೇಗೆ ಜ್ಞಾನವನ್ನು ಹಂಚುತ್ತಾರೆ ಅದೇ ರೀತಿಯಲ್ಲಿ ಯಾವುದೇ ಒಂದು ಕರಾರುಗಳಿಲ್ಲದೆ ಅವರಿಗೆ ಮಾರ್ಗದರ್ಶನವನ್ನ ನೀಡ್ತಾ ಇದ್ರು.
ಕೆಲವೊಮ್ಮೆ ಜನರನ್ನ ಸೂಕ್ಷ್ಮ ಲೋಕಗಳಿಗೂ ಇಂದಿನ ಬದುಕಿಗೂ ಏನು ಸಂಬಂಧವಿದೆ ಎಂದು, ಅಥವಾ ಸೂಕ್ಷ್ಮ ಶರೀರ ಪ್ರಯಾಣ ಒಂದು ಆಧ್ಯಾತ್ಮಿಕ ಅಭ್ಯಾಸವೇ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ರು, ಈ ಪ್ರಶ್ನೆಗೆ ಪೂರ್ವ ಜ್ಞಾನವಿಲ್ಲದ ಪ್ರತ್ಯೇಕವಾಗಿ ಜ್ಞಾನವಿಲ್ಲದವರಿಗೆ ಪ್ರತ್ಯೇಕವಾಗಿ ವಿವರಿಸಲು ಸಾಧ್ಯ ಇಲ್ಲ. ಯಾಕಂತಂದ್ರೆ ಆಧ್ಯಾತ್ಮಿಕತೆಯ ಜ್ಞಾನವೇ ಇಲ್ಲ ಅಂತ ಹೇಳಿದಾಗ ನಾವು ಅವರಿಗೆ ಎಷ್ಟು ಮನದಟ್ಟು ಮಾಡಲು ಹೊರಟ್ರು ಅವರಿಗೆ ಅರ್ಥ ಆಗುದಿಲ್ಲ. ಆದ್ರಿಂದ ಈ ಪ್ರಶ್ನೆಗೆ ಆ ತರ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅರ್ಥ ಮಾಡಿಕೊಳ್ಳಬಲ್ಲಿರಿ. ನೆನಪಿಡಿ, ಈ ಜಗತ್ತು ಸೂಕ್ಷ್ಮ ಲೋಕದ ವಿಸ್ತರಣೆ ಮಾತ್ರ. ಅಂದ್ರೆ ಇದು ಸೂಕ್ಷ್ಮ ಲೋಕ ಅಲ್ಲ. ಸೂಕ್ಷ್ಮ ಲೋಕ ಅಂತ ಹೇಳುವುದು ಒಂದಿದೆ, ಅದರ ಎಕ್ಸ್ಟೆನ್ಷನ್ ಇದು ವಿಸ್ತರಣೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಎಲ್ಲಿ ಘಟನೆಗಳು ನಡೆಯುವುದು ಅಂದ್ರೆ ಅದು ಸೂಕ್ಷ್ಮ ಲೋಕದಲ್ಲಿ. ಸೂಕ್ಷ್ಮ ಲೋಕದಲ್ಲಿ ಮೊದಲು ಘಟನೆಗಳು ನಡೆದ ನಂತರ ಈ ಲೋಕದಲ್ಲಿ ಘಟನೆಗಳು ಜರುಗಿ ನಂತರ ಇಲ್ಲಿ ಮೈದಾಳುತ್ತದೆ, ಅಂದ್ರೆ ಇಲ್ಲಿ ಬೆಳೆಯುತ್ತದೆ. ಇದು ಚುನಾವಣೆನೂ ಆಗಿರಬಹುದು, ಇದು ಒಂದು ವಿಶ್ವ ಯುದ್ಧನೇ ಆಗಿರಬಹುದು, ಅಥವಾ ಒಂದು ಅಪಘಾತನೇ ಆಗ್ಬಹುದು, ಒಂದು ಹುಟ್ಟು ಸಾವು ಆಗ್ಬಹುದು, ಒಂದು ಮದುವೆನೂ ಆಗಬಹುದು. ಇದು ಎಲ್ಲವೂ ಸಹ ಮೊದಲು ಆಗತಕ್ಕಂಥದ್ದು ಸೂಕ್ಷ್ಮ ಲೋಕದಲ್ಲಿ, ಆ ನಂತರ ಆ ಘಟನೆಗಳು ಈ ಲೋಕದಲ್ಲಿ ಆಗುತ್ತವೆ. ಆದರೆ ಇಲ್ಲಿ ಇದು ಖಂಡಿತವೂ ಅಥವಾ ಈ ವಿಧಿ ಖಂಡಿತವಾಗಿಯೂ ಆಗ್ತದೆ ಅಂತ ಹೇಳತಕ್ಕಂಥ ಯಾವುದು ನಿಯಮ ಇಲ್ಲ. ಭವಿಷ್ಯದ ಯಾವುದೇ ಘಟನೆಯನ್ನು ಆಧ್ಯಾತ್ಮಿಕ ಶಕ್ತಿಯಿಂದ ಮತ್ತು ಧ್ಯಾನದಿಂದ ಬದಲಿಸಬಹುದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಒಂದು ಅಪಘಾತವನ್ನಾಗಲಿ ಒಂದು ಮಹಾ ಯುದ್ಧವನ್ನಾಗಲಿ ಖಂಡಿತವಾಗಿಯೂ ಸಹ ಈ ಧ್ಯಾನದ ಒಂದು ಶಕ್ತಿಯಿಂದ ಬದಲಿಸಬಹುದು. ಅಮರರು ವಿಶ್ವಾಮಿತ್ರ ಮಹರ್ಷಿಗಳ ಚಟುವಟಿಕೆಗಳನ್ನ ವಿವರಿಸ್ತಾ ಇದ್ರು. ಹೇಗೆ ಅಂತಂದ್ರೆ, ವಿಶ್ವಾಮಿತ್ರ ಈಗಿನ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿರಲಿಲ್ಲ. ಪ್ರತಿ ಮನ್ವಂತರದಲ್ಲೂ ಸಪ್ತ ಋಷಿಗಳು ಬದಲಾಗುತ್ತಾರೆ. ಹೀಗಿದ್ದರೂ ಸಪ್ತ ಋಷಿಗಳು ಪ್ರಮುಖ ಕಾರ್ಯಗಳಲ್ಲಿ ಅವರ ಮಾರ್ಗದರ್ಶನವನ್ನ ಬಯಸಿ ಅನುಸರಿಸುತ್ತಿದ್ದರಲ್ಲದೆ ಕೆಲವು ಮಹತ್ವದ ಕೆಲಸಗಳಲ್ಲಿ ಅವರು ಸಹಾಯವನ್ನ ಕೋರ್ತಾ ಇದ್ರು. ಹಿಮಾಲಯದಲ್ಲಿದ್ದ ಒಂದು ಉಪಕರಣವನ್ನ ಶ್ರುತಿಗೊಳಿಸುವುದು ಸಹ ಈ ಸಮಯದಲ್ಲಿ ನಡೆಯುತ್ತಿದ್ದ ಒಂದು ವಿಶೇಷ ಕ್ರಿಯೆಯಾಗ್ತಿತ್ತು. ಏನಂತಂದ್ರೆ, ಒಂದು ಯುಗದಿಂದ ಒಂದು ಯುಗ ಬದಲಾವಣೆ ಮಾಡುವುದು ಸಹ ಈ ಋಷಿಗಳ ಒಂದು ಕಾರ್ಯ. ಇದನ್ನ ಅವರು ಮಾಡ್ತಾ ಇದ್ರು. ಇದು ಒಂದು ಉಪಕರಣದ ಪರ್ವತದಂತೆ ಬೃಹದಾಕಾರದಲ್ಲಿ ಇದ್ದು ಅದೊಂದು ಭೌತಿಕ ವಸ್ತುವಾಗಿದ್ದು ವಿಶೇಷ ಆಧ್ಯಾತ್ಮಿಕ ಚೈತನ್ಯಗಳಿಂದಷ್ಟೇ ಅದನ್ನು ಚಾಲನೆಗೆ ತರಲು ಸಾಧ್ಯ. ಕೇವಲ ವಿಶ್ವಾಮಿತ್ರ ಮಹರ್ಷಿಗಳು ಮಾತ್ರ ಇದನ್ನು ಮಾಡಬಲ್ಲರು. ಈ ಉಪಕರಣ ಹೊರಹೊಮ್ಮುವ ತರಂಗಗಳು ಎಲ್ಲರ ಮನಸ್ಸಿನಲ್ಲೂ ಆಯಾ ಯುಗಕ್ಕನುಗುಣವಾಗಿ ಆಧ್ಯಾತ್ಮಿಕ ಸ್ಥಿತಿಯನ್ನು ಮಾಡಿಸುತ್ತದೆ ಮತ್ತೆ ಮೂಡಿಸುತ್ತದೆ. ಇಲ್ಲಿಯವರೆಗೆ ಅದು ಕಲಿಯುಗಕ್ಕೆ ತಕ್ಕಂತೆ ಶ್ರುತಿಗೊಂಡಿದ್ದು ಈಗ ಅದನ್ನು ಸತ್ಯಯುಗಕ್ಕೆ ಸರಿಹೊಂದುವಂತೆ ಶ್ರುತಿಗೊಳಿಸಬೇಕು. ಅಂದ್ರೆ ಇನ್ನು ಮುಂದೆ ಕಲಿಯುಗ ಅಲ್ಲ, ಸತ್ಯಯುಗ ಪ್ರಾರಂಭ ಆಗುತ್ತೆ. ಇದಕ್ಕೆ ಈ ಶ್ರುತಿಯನ್ನ ತಯಾರು ಮಾಡಬೇಕು, ಇದನ್ನ ಹೊರತರಬೇಕು ಅಂತ ಹೇಳತಕ್ಕಂಥದನ್ನ ಹೇಳ್ತಾರೆ. ಈ ಅಮರರಿಗೆ ಇಷ್ಟೆಲ್ಲ ಇದ್ರೂ ಸಹ 1980ರಲ್ಲಿ ಇವರಿಗೆ ಹೃದಯಾಘಾತ ಆಗುತ್ತೆ. ಹೃದಯಾಘಾತ ಆದ್ಮೇಲೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ತರ ಬಡಾವಣೆಗಳಿಗೆ ಹೋಗೋದನ್ನೆಲ್ಲ ನಿಲ್ಲಿಸ್ತಾರೆ, ಓಡಾಟಕ್ಕೆ ನಿರ್ಬಂಧವನ್ನ ಹಾಕ್ತಾರೆ. ಇಂತಹ ಸಂದರ್ಭದಲ್ಲಿ ಇವರ ಶಿಷ್ಯರೇನಿದ್ದಾರೆ ಅವರೇ ಅಮರರ ಬಳಿಗೆ ಹೋಗಿ ಎಲ್ಲ ಜ್ಞಾನವನ್ನ ಪಡ್ಕೊಂಡು ಧ್ಯಾನವನ್ನು ಮಾಡಿ ಅವರು ಮುಂದಾಗ್ತಾರೆ. ಅಂದರೆ ಏನು ಅಮರರು ಹೋಗಿ ಮನೆಗಳಲ್ಲಿ ಅಥವಾ ಬಡಾವಣೆಗಳಲ್ಲಿ ತಮ್ಮ ಜ್ಞಾನವನ್ನ ಹಂಚುತ್ತಾ ಇದ್ರು, ಈ ಕೆಲಸವನ್ನ ಅವರ ಶಿಷ್ಯರು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಇದರ ಒಂದು ಅನುಮತಿಯನ್ನ ಪಡೆಯಲು ಬಂದಾಗ ಅಮರರಂತಾರೆ, ಹೌದು ನೀವು ಮಾಡಬಹುದು, ಆದ್ರೆ ನನ್ಗೊಂದು ಭಯ ಇದೆ. ಏನಂತಂದ್ರೆ, ಇದು ನಿಮ್ಮ ಅಹಮ್ಮನ್ನ ಕೆಳಗೆ ತರುತ್ತದೆ. ನೀವು ಯಾವಾಗ ಇಂಥ ಕೆಲಸವನ್ನ ಮಾಡ್ತೀರಾ ಆಗ ನಿಮ್ಮ ಅಹಂಕಾರ ಅಂತ ಹೇಳೋದನ್ನ ನೀವು ಬಿಡಬೇಕಾಗುತ್ತೆ. ಆದ್ರಿಂದ ನನಗೆ ಇದರ ಬಗ್ಗೆ ನೀವು ಪರಿವರ್ತನೆ
ಆಗ್ಲೇಬೇಕು ಅಥವಾ ಪರಿವರ್ತನೆ ಆದ ಮೇಲೆ ಮಾತ್ರ ಈ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳತಕ್ಕಂಥದ್ದನ್ನ ಹೇಳ್ತಾರೆ. ತದನಂತರ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಜನಗಳೆಲ್ಲ ಹೋಗಿ ಋಷಿಗಳೊಂದಿಗೆ ಸೇರಿ ಇದೇ ರೀತಿ ನಾವು ಇವಾಗ ಹೇಗೆ ಸ್ವಾಧ್ಯಾಯನ ಮಾಡ್ತಾ ಇದ್ದೇವೆ ಅದೇ ರೀತಿಯ ಕಾರ್ಯಕ್ರಮಗಳನ್ನ ಮಾಡಿದಾಗ ಆ ಋಷಿವರಿಯರು ಇವರಿಗೆ ಕೊಡತಕ್ಕಂತ, ಅಂದ್ರೆ ಇಲ್ಲಿ ಕೃಷ್ಣಾನಂದ ಜೊತೆಗೆ ಅವರ ಟೀಮ್ ಹೋಗ್ತಾ ಇತ್ತಲ್ಲ, ಅವರಿಗೆ ಕೊಡತಕ್ಕಂತಹ ಗೌರವದಿಂದಾಗಿ ಅವರಿಗೆ ಒಂಥರ ಮುಜುಗರ ಆಗ್ತಾ ಇತ್ತು. ನಾವೇನು ಅಂತಹ ಸಾಧಕರಲ್ಲ, ಅಂತಹ ಋಷಿ ಮುನಿಗಳಲ್ಲ, ಆದ್ರೂ ಈ ಋಷಿ ಮುನಿಗಳು ನಮಗೆ ಇಷ್ಟೊಂದು ಗೌರವವನ್ನ ಕೊಡ್ತಾ ಇದ್ದಾರಲ್ಲ ಅಂತ ಇದನ್ನ ಬಂದು ಅಮರರ ಹತ್ರ ಹಂಚಿಕೊಂಡಾಗ ಅವರು ಹೇಳ್ತಾರೆ, ಇದಕ್ಕೆ ನೀವು ಏನು ಬೇಸರ ಪಡತಕ್ಕಂಥದ್ದು ಅಲ್ಲ, ಇದೆಲ್ಲ ಋಷಿಗಳಿಗೆ ಬಿಟ್ಟು ಬಿಡಿ, ನೀವು ಆ ಪರಮ ಗುರುಗಳ ಕೈಗೊಂಬೆಗಳಷ್ಟೇ ಎನ್ನುವುದನ್ನ ಮರೆಯಬೇಡಿ ಅಂತ ಹೇಳತಕ್ಕಂತಹ ಒಂದು ಮಾತನ್ನ ಸಹ ಹೇಳ್ತಾರೆ. ಜೊತೆಗೆ ಈ ಋಷಿಗಳ ಸಂಪರ್ಕ ಹೇಗಿರ್ಬೇಕು, ಅವರೊಟ್ಟಿಗೆ ಹೇಗೆ ಇವರು ಸಂವಹನವನ್ನ ಮಾಡಬೇಕು, ಪ್ರತಿಯೊಂದು ದಿನ ಋಷಿಗಳಿಗೆ ಪ್ರಕಾಶಿಸಬೇಕೆಂದು ನನ್ನ ಆಸೆ. ಆದರೆ ನಿಮ್ಮ ಅಹಂಕಾರ ಇದೆಯಲ್ಲ, ಅದು ನಿಮ್ಮನ್ನ ಕೆಳಗೆ ತರಬಹುದು. ಅದರಿಂದಾಗಿ ನೀವು ಋಷಿಗಳಿಗೆ ಗೌರವವನ್ನು ಕೊಡದೇ ಇರತಕ್ಕಂತ ಕೆಲಸವನ್ನ ಮಾಡಬಹುದು ಅಂತ ಹೇಳತಕ್ಕಂಥದ್ದು ನನಗೆ ಭಯ ಇದೆ ಅಂತ ಹೇಳತಕ್ಕಂತ ಮಾತನ್ನ ಹೇಳಿ, ನೀವೆಲ್ಲರೂ ಸಹ ಈ ವಿಷಯದಲ್ಲಿ ಎಚ್ಚರಿಕೆಯಿಂದಿರಬೇಕು ಅಂತ ಹೇಳತಕ್ಕಂತ ಮಾತನ್ನ ಹೇಳ್ತಾರೆ. ಮುಂದುವರಿದು ಹೇಳ್ತಾರೆ, ಅಹಂಕಾರಗಳು ನಮ್ಮ ನಿಜವಾದ ಶತ್ರು, ನಮ್ಮ ಶತ್ರುವೇ ನಮ್ಮ ಅಹಂಕಾರ. ಅವು ನಮ್ಮನ್ನು ಯಾವ ಎತ್ತರಗಳಿಂದಲೂ ನಮ್ಮನ್ನ ಕೆಳಗೆ ತಳ್ಳುವಂತಹ ಕೆಲಸವನ್ನ ಮಾಡ್ತದೆ. ಜೊತೆಗೆ ನಮ್ಮ ಸೌಧಗಳನ್ನ ಧ್ವಂಸಗೊಳಿಸ್ತದೆ. ನಾವೇನು ಒಂದು ಕಟ್ಟುಪಾಡನ್ನ ಹಾಕೊಂಡಿರ್ತೇವೆ ಅದನ್ನ ಸಹ ನಾವು ಧ್ವಂಸಗೊಳಿಸ್ತಕ್ಕಂಥದ್ದು ಈ ಒಂದು ಅಹಂ ಮಾಡುತ್ತೆ ಅಂತ ಹೇಳತಕ್ಕಂಥ ಅಂಶವನ್ನ ಅವ್ರ ಗಮನಕ್ಕೆ ತರ್ತಾರೆ. ಇದೇ ರೀತಿಯಲ್ಲಿ ಒಂದು ಅಸಾಧಾರಣ ಘಟನೆಯನ್ನು ಸಹ ತರ್ತಾರೆ. ಕಳೆದ ವಾರ ನನ್ನ ಬಳಿ ಎತ್ತರವಾದ ಒಬ್ಬ ವ್ಯಕ್ತಿ ಬಂದಿದ್ರು. ಅವರಿಗೆ ಬೆಂಗಳೂರಿನ ಹತ್ರ ಒಂದು ಗುರುಕುಲ ಮಕ್ಕಳಿಗೆ ಪಾಠ ಹೇಳಕ್ಕೆ ಗುರುಕುಲವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳತಕ್ಕಂತ ಉದ್ದೇಶದಿಂದ ಬಂದಿದ್ರು. ಈ ಅಮರರಿಗೆ ಸ್ವಲ್ಪ ಜಮೀನು ಆಸ್ತಿ ಎಲ್ಲ ಇತ್ತು. ಯಾಕಂತಂದ್ರೆ ಅವರ ಒಂದು ಸಿರಿವಂತಿಕೆ ಹಾಗಿತ್ತು, ಆದ್ರೂ ಸ್ವಲ್ಪ ಜಮೀನು ಇವರ ಹೆಸರಲ್ಲಿ ಇತ್ತು ಅಂತ ಹೇಳತಕ್ಕಂಥದ್ದು ಆ ಬಂದಂತ ವ್ಯಕ್ತಿಗೆ ಗೊತ್ತಿತ್ತು. ಆ ವ್ಯಕ್ತಿ ತುಂಬಾ, ಅವರು ವಿದೇಶಿಯರು ಆಗಿದ್ರ ಜೊತೆಗೆ ತುಂಬಾ ಸ್ಫುರದ್ರೂಪಿಗಳು, ಅಂದ್ರೆ ತುಂಬಾ ಸುಂದರವಾಗಿದ್ದಂತಹ ವ್ಯಕ್ತಿ. ಇವರು ಬಂದಿದ್ರು. ಅವರು ಬಂದು ಹೇಳ್ತಾರೆ, ನನಗೆ ಇಂಥ ಜಾಗದಲ್ಲಿ ಒಂದು ಗುರುಕುಲವನ್ನ ಪ್ರಾರಂಭ ಮಾಡಬೇಕು. ಅಲ್ಲಿ ನಾನು 12 ವರ್ಷ ವಯಸ್ಸಿನ ಮಕ್ಕಳಿದಾರಲ್ಲ, ಅವರನ್ನ ಆಧ್ಯಾತ್ಮಿಕ ಜೊತೆಗೆ ವಿಜ್ಞಾನ, ಇದು ಎರಡು ಒಂದು ಶಿಕ್ಷಣವನ್ನ ನನ್ನ ಮಕ್ಕಳಿಗೆ ನೀಡಬೇಕು. ಇದಕ್ಕೆ ಯಾವುದೇ ಖರ್ಚು ಬಂದ್ರೂ ಸಂಪೂರ್ಣ ಖರ್ಚನ್ನ ನಾನು ಇಲ್ಲಿ ಮಾಡ್ಲಿಕ್ಕೆ ತಯಾರಿದ್ದೇನೆ, ನಾನೇ ಭರಿಸ್ತೇನೆ ಈ ಎಲ್ಲ ಖರ್ಚನ್ನ ಅಂತ ಹೇಳಿ ಯುವಕರನ್ನು ಸಮಾಜದ ಆದರ್ಶ ವ್ಯಕ್ತಿಗಳನ್ನಾಗಿ ಬದಲಾಯಿಸಬೇಕು ಎಂದು ತಿಳಿಸಿದ್ರು. ನಂತರ ಅವರನ್ನ ಬೀಳ್ಕೊಡ್ಲಿಕ್ಕೆ ಇವ್ರ ಹತ್ರ ಮಾತಾಡಿ ಅವರು ಹೊರಗೆ ಬರುವಾಗ ಅಮರರು ಏನ್ ಮಾಡ್ತಾರೆ, ಎದ್ದುಕೊಂಡು ಹೊರಗೆ ಬರ್ತಾರೆ ಇವರನ್ನ ಬೀಳ್ಕೊಡ್ಲಿಕ್ಕೆ ಅಂತ ಬೀಳ್ಕೊಡ್ಲಿಕ್ಕೆ ಅಂತ ಇವರು ಎದ್ದು ಬಂದಾಗ ಆಕ್ಚುಲಿ ಇವರ ಮುಂದೆ ಯಾರೂ ಇರುವುದಿಲ್ಲ. ಇನ್ನೊಂದೇನು ಅಂತಂದ್ರೆ, ಬಾಗಿಲುಗಳನ್ನ ನೋಡಿದ್ರೆ ಎಲ್ಲಾ ಬಾಗಿಲುಗಳು ಇವರು ಒಳಗೆ ಬಂದಾಗ ಹೇಗೆ ಮುಚ್ಚಿತ್ತು ಅದೇ ರೀತಿಯಲ್ಲಿ ಬಾಗಿಲುಗಳೆಲ್ಲ ಮುಚ್ಚಿದೆ. ಆಗ ಅವರಿಗೆ ಆಶ್ಚರ್ಯ ಆಗುತ್ತೆ, ಏನಿದು ಅಂದ್ರೆ ಇವರು ನನ್ನ ಸೂಕ್ಷ್ಮ ಶರೀರದಲ್ಲಿ ಬಂದು ನನ್ನೊಟ್ಟಿಗೆ ಮಾತಾಡಿ ಈ ಪ್ರಸ್ತಾವನವನ್ನು ಪ್ರಸ್ತಾಪಿಸಿ ಹೋಗಿದಾರ ಅಂತ ಹೇಳತಕ್ಕಂತ ಅರಿವಾಗ್ತದೆ. ಮುಂದೆ ಇವರು ಯಾವುದೇ ಇಂತಹ ಘಟನೆ ನಡೆದಾಗ ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ, ಈ ಮಹರ್ಷಿಗಳ ಬಳಿ ಹೋಗಿ ಅವರು ಮಾರ್ಕಂಡೇಯ ಮಹರ್ಷಿಗಳ ಹತ್ರ ಹೋಗಿ ಹೇಳೋರು, ಯಾಕಂದ್ರೆ ನನಗೆ ಹೀಗೆ ಆಯ್ತು, ಈ ಅನುಭವ ಆಯ್ತು ಅಂತ. ಹಾಗೇನೆ ಇವರು ಮಾರ್ಕಂಡೇಯ ಮಹರ್ಷಿ ಹತ್ರ ತಮ್ಮ ಸೂಕ್ಷ್ಮ ಶರೀರದಲ್ಲಿ ಹೋಗಿ ಇದನ್ನ ನಾನು ಅಲ್ಲಿ ಹಂಚ್ಕೊಡ್ಬೇಕು, ಇದಕ್ಕೊಂದು ಈ ಮಾತನ್ನ ಅವ್ರ ಗಮನಕ್ಕೆ ತರಬೇಕು ಅಂತ ಹೇಳಿ ಅವರು ಸೂಕ್ಷ್ಮ ಶರೀರದಲ್ಲಿ ಪ್ರಯಾಣವನ್ನ ಮಾಡಿ ಅಲ್ಲಿ ಹೋದಾಗ ಅವರು ಕಂಡಿದ್ದು ಇನ್ನೂ ಆಶ್ಚರ್ಯಚಕಿತ. ಅದೇನಂತಂದ್ರೆ, ಮಾರ್ಕಂಡೇಯ ಮಹರ್ಷಿಯ ಪಕ್ಕದಲ್ಲಿ ಇದೇ ವ್ಯಕ್ತಿ ಕುಳಿತಿದ್ದಂಥದ್ದು. ಇವರಿಗೆ ನೋಡಿ ಆಶ್ಚರ್ಯ ಆಗುತ್ತೆ. ಆ ನಂತರ ಮಾರ್ಕಂಡೇಯ ಮಹರ್ಷಿಗಳು ಕೇಳ್ತಾರೆ,
ನಿನಗೆ ಇಲ್ಲಿ ನೋಡಿ ಆಶ್ಚರ್ಯ ಆಯ್ತಲ್ವಾ? ನೀವು ಈ ಗುರುಕುಲವನ್ನ ಸ್ಥಾಪನೆ ಮಾಡುವ ಬಗ್ಗೆ ಮನಸ್ಸು ಮಾಡಿದ ಮೇಲೆ ಇವರು ಬರ್ತಾರೆ, ಅಲ್ಲಿ ಗುರುಕುಲವನ್ನ ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತಕ್ಕಂಥ ಒಂದು ಅಂಶವನ್ನ ಅವರ ಗಮನಕ್ಕೆ ತರ್ತಾರೆ. ಒಮ್ಮೆ ಮತ್ತೊಂದು ಘಟನೆ, ಆಸ್ಟ್ರೇಲಿಯಾದಿಂದ ಬಹಳ ಓದಿದಂತಹ ಒಂದು ವ್ಯಕ್ತಿ, ಬುದ್ಧಿ ಜೀವಿಯೊಬ್ಬರು ಸಹ ಇವರ ಹತ್ರ ಬರ್ತಾರೆ. ಬಂದು ಪ್ರಶ್ನೆಗಳ ಸುರಿಮಳೆಯನ್ನೇ ಹಾಕ್ತಾರೆ, ಸಾಕಷ್ಟು ಪ್ರಶ್ನೆಗಳನ್ನ. ಇದೆಲ್ಲದಕ್ಕೂ ಅವರು ಸೂಕ್ತವಾದ ಒಂದು ಉತ್ತರವನ್ನ ಕೊಟ್ಟಾಗ ಆ ವ್ಯಕ್ತಿಗೆ ಆಶ್ಚರ್ಯ ಆಗುತ್ತೆ. ಅವ್ರು ಕೇಳ್ತಾರೆ, ಇಷ್ಟೊಂದು ಪ್ರಶ್ನೆ, ನಾನೇನ್ ನಿಮಗೆ ಯಾವ ಪ್ರಶ್ನೆಯನ್ನು ಕೇಳ್ತಾನೆ ಏನು ಅಂತ ಹೇಳತಕ್ಕಂತಹ ಯಾವುದೇ ಸೂಚನೆ ಇಲ್ಲದೆ ನಾನು ಬಂದಿದ್ದೇನೆ. ನಾನು ಕೇಳಿದಂತಹ ಪ್ರತಿಯೊಂದು ಪ್ರಶ್ನೆಗೆ ನೀವು ಹೇಗೆ ಉತ್ತರವನ್ನ ಕೊಟ್ರಿ ಅಂತ ಹೇಳ್ತಕ್ಕಂಥದ್ದು. ಆಗ ಅವ್ರು ಹೇಳ್ತಾರೆ, ನನಗೆ ಇದು ಯಾವುದರ ಬಗ್ಗೆನೂ ತಿಳಿದಿಲ್ಲ, ನನಗಿದರ ಅರಿವಿಲ್ಲ, ನನಗೆ ಗೊತ್ತಿಲ್ಲ. ಆದರೆ ನೀವು ಕೇಳಿದ ಪ್ರತಿಯೊಂದು ಪ್ರಶ್ನೆಗೂ ನಾನು ಸೂಕ್ಷ್ಮ ಶರೀರದಲ್ಲಿ ಋಷಿಗಳ ಹತ್ರ ಮಾತಾಡಿ ಇದಕ್ಕೆ ಉತ್ತರವನ್ನ ಪಡ್ಕೊಂಡು ನಾನು ನಿಮಗೆ ಉತ್ತರವನ್ನ ಹೇಳಿದ್ದೇನಂತ ಹೇಳತಕ್ಕಂಥ ಅಂಶವನ್ನ ಗಮನಕ್ಕೆ ತರ್ತಾರೆ. ಅಂದ್ರೆ ಈ ವ್ಯಕ್ತಿಯಲ್ಲಿ ಎಷ್ಟು ಒಂದು ಪವರ್ ಇತ್ತು ಅಂತ ಹೇಳತಕ್ಕಂಥದ್ದು. ಯಾಕಂತಂದ್ರೆ ಇದು ಈ ಪುಸ್ತಕವನ್ನ ಓದುವ ಮೊದಲೇ ನಾನು ಹೇಳಿದ್ನಲ್ಲ, ಇಲ್ಲಿ ಎಲ್ಲರೂ ಹೇಳೋರು, ನಮ್ಮ ಮನೆಗೆ ಬಂದಂತ ವ್ಯಕ್ತಿಯಂತೂ ಅವರು ಅಲ್ಲೇ ಪಕ್ಕದಲ್ಲಿ ಇರುವವರು ಈಗಲೂ ಸಹ ಇದ್ದಾರೆ. ಅವರು ತುಂಬಾ ಅಲ್ಲಿ ಹೋಗಿ ಧ್ಯಾನ ಮಾಡತಾ ಇದ್ದಂಥದ್ದು, ಅವರನ್ನೆಲ್ಲ ನೋಡಿದವರು ಸಹ ಹಳ್ಳಿಯವರು. ಅವರು ಹೇಳ್ತಾ ಇದ್ರು ತುಂಬಾ ಪವರ್ಫುಲ್, ತುಂಬಾ ಪವರ್ಫುಲ್. ಅವರೆಲ್ಲ ಇದ್ದಾಗ ತುಂಬಾ ಅವರೆಲ್ಲವನ್ನ ಹೇಳ್ತಾ ಇದ್ರು. ಅದು ಹೇಗೆ ಹೇಳ್ತಾ ಇದ್ರು ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು. ಈ ಪುಸ್ತಕವನ್ನು ಓದುತ್ತಾ ಓದುತ್ತಾ ನನಗೆ ಅವರು ಮನೆಯಲ್ಲಿ ಬಂದು ಕೂತ್ಕೊಂಡು ಹೇಳಿದಂತಹ ಮಾತು ಬಹಳ ಒಂದು ಸ್ಪಷ್ಟತೆಗೆ ಕಾರಣವಾಯಿತು. ಇಲ್ಲಿ ಹೇಳಿದ್ದು ಜೊತೆಗೆ ಈ ಪುಸ್ತಕದಲ್ಲಿ ಕೊಟ್ಟಿದ್ದು ಸಹ ಎಷ್ಟು ಸತ್ಯ ಆಗಿದೆ ಅಂತ ಹೇಳ್ಕೊಂಡು. ಇವರು ಒಬ್ಬರು ಆಧ್ಯಾತ್ಮಿಕ ಜೊತೆಗೆ ಆಧುನಿಕ ಋಷಿಯಾಗಿದ್ರು ಅಂತ ಹೇಳತಕ್ಕಂಥದನ್ನ ಕೃಷ್ಣಾನಂದ ಹೇಳ್ತಾರೆ. ಆಧುನಿಕ ಅಂತಂದ್ರೆ ನಾನು ಮೊದಲೇ ಹೇಳಿದಲ್ಲ, ಅವರು ಕೃಷ್ಣಾನಂದರು ಅಮರರನ್ನು ಭೇಟಿ ಮಾಡ್ಲಿಕ್ಕೆ ಹೋದಾಗ್ಲೇ ಅವರಿಗೆ ಆಶ್ಚರ್ಯ ಏನಂದ್ರೆ ಅವರ ಒಂದು ಉಡುಪನ್ನ ನೋಡಿ. ಅದು ಅಲ್ಲದೆ ಅವರು ಸ್ಕೂಟ್ರಲ್ಲೇ ತಿರುಗಾಡ್ತಾ ಇದ್ರು. ಅವರ ಜೀವನ ಶೈಲಿ, ಅವರ ಒಂದು ಭಾಷೆ ಎಲ್ಲವೂ ಸಹ, ಉಡುಗೆ ತೊಡುಗೆ ಎಲ್ಲವೂ ಸಹ ಆಧುನಿಕವಾಗಿತ್ತು. ಸಾಮಾನ್ಯವಾಗಿ ನಾವೆಲ್ಲ ಜುಬ್ಬ ಶರ್ಟ್ ಹಾಕೊಳತಕ್ಕಂಥದ್ದು, ಪಂಚೆ ಉಟ್ಕೊಳತಕ್ಕಂಥದ್ದು, ಕಾವಿ ಉಟ್ಕೊಳತಕ್ಕಂಥದ್ದು, ಖಾಲಿ ಕಾವಿಯನ್ನ ಶರ್ಟ್ ಇಲ್ಲದೆ ಹೊದ್ದುಕೊಳ್ಳತಕ್ಕಂಥದ್ದು, ರುದ್ರಾಕ್ಷಿ ಮಾಲೆ ಎಲ್ಲ ಇಂಥದ್ದು ಬೇರೆ 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 ಅಥವಾ ಪೇಟ ಧರಿಸಿರತಕ್ಕಂಥ ಇಂಥ ಸ್ವಾಮಿಗಳನ್ನ ನೋಡ್ತೇವೆ. ಆದರೆ ಇವರು ಹಾಗೆ ಇರಲಿಲ್ಲ. ಯಾರಿಗೂ ಸಹ ಇವರು ಒಬ್ರು ಆಧ್ಯಾತ್ಮಿಕದ ಒಂದು ಗುರುಗಳು ಅಂತ ಹೇಳತಕ್ಕಂಥದ್ದು ಬೇರೆ ಕಡೆ ನಾವು ಗುರುತಿಸ್ಲಿಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ. ಇಂಥ ಒಂದು ವ್ಯಕ್ತಿತ್ವವನ್ನ ಇವರು ಹೊಂದಿದ್ರು. ಇವರು ಮದುವೆಯಾಗಿ ಇವರಿಗೊಂದು ಮಗಳು ಸಹ ಇದ್ರು. ಇವರೇನು ಬ್ರಹ್ಮಚಾರಿ ಸನ್ಯಾಸಿ ಅಲ್ಲ, ಆದರೆ ಆಧ್ಯಾತ್ಮಿಕದಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಬಹಳ ಬಹಳ ಒಂದು ಪವರ್ಫುಲ್ ವ್ಯಕ್ತಿಯಾಗಿದ್ರು. ಇವರು ಹೇಳ್ತಾರೆ, ಭಗವಾನ್ ಕಲ್ಕಿ ಬಗ್ಗೆಯೂ ಇವರು ತಿಳಿಸಿದ್ರು. 1924ರಲ್ಲಿ ಶಂಬಲದಲ್ಲಿ ಜನಿಸಿದ್ದರು. ಶಂಬಲ ಬಹುಶಃ ನಮ್ಮ ವೇದಿಕೆಯಲ್ಲಿ ಸಾಕಷ್ಟು ಜನ ಸ್ವಾಧ್ಯಾಯವನ್ನ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ಶಂಬಾಲ ಅಂತ ಹೇಳತಕ್ಕಂಥದ್ದು ಏನು ಅಂತ ಹೇಳತಕ್ಕಂಥದನ್ನ ಈ ಪುಸ್ತಕದಲ್ಲಿ ಅವರು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ನಾನು ಸೂಕ್ಷ್ಮವಾಗಿ ಅತಿ ಅಲ್ಪ ಟೈಮ್ನಲ್ಲಿ ಹೇಳ್ಬಿಡ್ತಾನೆ. ಇದು ಒಂದು ಹೇಗೆ ಆಯ್ತು ಅಂತಂದ್ರೆ, ಪ್ರತಿ ಸಂವತ್ಸರ ಅಂದ್ರೆ 51 ವರ್ಷಗಳ ನಂತರ ಈ ಇಡೀ ಒಂದು ಜಗತ್ತೇನಿದೆ ಅದು ನಾಶ ಆಗ್ತದೆ. ಅಂದ್ರೆ ಮನ್ವಂತರಗಳು ಆಗಿ ಹೋಗ್ತವೆ. ಈಗಾಗಲೇ 6 ಮನ್ವಂತರಗಳು ಆಗಿದೆ. ಹಿಂದಿನ ಮನ್ವಂತರ ಮುಗಿದಾಗ ಇಡೀ ಭೂಮಿ ನೀರಿನಿಂದ ಆವೃತವಾಗಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಪ್ರಳಯದಿಂದ ನಾಶವಾಗದೆ ಉಳಿದ್ರು. ಅವರೇ ಶಿವನಿಂದ ಚಿರಂಜೀವಿತ್ವವನ್ನು ಹೊರಪಡೆದ ಮಾರ್ಕಂಡೇಯ ಮಹರ್ಷಿಗಳು. ಅವರು ಒಂದು ಪರ್ವತದ ತುದಿಯಲ್ಲಿ ಗುಹೆಯೊಂದರಲ್ಲಿ ತಪಸ್ಸಿಗೆ ಕುಳಿತರು. ಸುಮಾರು 10,000 ವರ್ಷಗಳಿಗೂ ಮೇಲ್ಪಟ್ಟು ತಪಸ್ಸನ್ನಾಚರಿಸಿ ನಂತರ ಜೀವ ವಿಕಾಸ ಪ್ರಾರಂಭವಾಗಿದೆ. ಯಾಕಂತಂದ್ರೆ ಒಂದೊಂದು ಮನ್ವಂತರ ಆದ್ಮೇಲೆ ಒಂದೊಂದು ಜೀವರಾಶಿ ಹುಟ್ಕೊಳ್ಳುತ್ತೆ. ಹಾಗೆ ಹುಟ್ಟಿದೆ ಅಂತ ಹೇಳತಕ್ಕಂತ ನೋಡ್ಲಿಕ್ಕೆ ಇವರು ಕಣ್ಣು ಬಿಟ್ಟಾಗ ಅವರಿಗೆ ನೀಲವರ್ಣದ ಮಗುವೊಂದು ನೀರಿನ ಮೇಲೆ ತೇಲಿ ಬರುವುದನ್ನ ಅವರಿಗೆ ದರ್ಶನವಾಯಿತು. ಸೊ ಆವಾಗ ಅವರಿಗೆ ಈ ಒಂದು ಜೀವ ಇಲ್ಲಿ ನೆಲ ಮೇಲೇರಿ ಬಂದು ಜೀವರಾಶಿ ಇಲ್ಲಿ
ಹುಟ್ಟುತ್ತದೆ ಅಂತ ಹೇಳತಕ್ಕಂಥದ್ದು ಅರಿವಾಯಿತು. ಅಲ್ಲಿ ಒಂದು ದ್ವೀಪ ಸಹ ಉದ್ಭವವಾಯಿತು. ಅದನ್ನ ಅವರು ಶ್ಯಾಮ ಬಾಲ ಅಂತ ಕರೆದ್ರು. ಯಾಕಂತಂದ್ರೆ ಅದು ನೀಲಿ ಬಣ್ಣ ಇತ್ತಲ್ಲ, ಇನ್ನೊಂದು ಮಗು. ಶ್ಯಾಮ ಅಂತ ಹೇಳಿದರೆ ನೀಲಿ, ಮತ್ತೆ ಬಾಲ ಅಂತಂದ್ರೆ ಮಗು ಅಂತ ಕರೆದ್ರು. ಈ ದ್ವೀಪ ಆಕ್ಚುಲಿ ಬಹಳ ಜೀವ ವಿಕಾಸ ಪ್ರಾರಂಭವಾಗಿ ಕಾಲ ಸರಿದಂತೆ ಖಂಡಗಳು ಮೇಲೆದ್ದು ನಾಗರಿಕತೆಗಳು ಬೆಳೆದವು. ಋಷಿ ಪರಿಶುದ್ಧ ವ್ಯಕ್ತಿಗಳು ಮತ್ತು ಜ್ಞಾನೋದಯ ಹೊಂದಿದವರನ್ನು ಮಾತ್ರ ಇಲ್ಲಿ ಒಟ್ಟುಗೂಡಿಸಿದ್ರು. ಇಲ್ಲಿ ಋಷಿಗಳು ಜನ್ಮ ತಳೆದರು. ಕಾಲಾನುಕ್ರಮದಲ್ಲಿ ಶ್ಯಾಮ ಬಾಲ ಪದ ಶಂಬಲ ಅಂತ ಪರಿವರ್ತನೆ ಆಯಿತು. ಜನರ ಮಾತು ಹೋದ ಹಾಗೆ ಅದು ಶಂಬಲ ಅಂತ ಪರಿವರ್ತನೆ ಆಯಿತು. ಇವನ್ ಕಲ್ಕಿ ಗುರುಗಳು ಸಹ ಈ ಶಂಬಲದಲ್ಲೇ ಹುಟ್ಟಿದವರು. ಅವರ ವಿದ್ಯಾಭ್ಯಾಸವು ಅಲ್ಲೇ ಮುಗಿಸಿದವರು. ಶಂಬಲದ ಇನ್ನೊಂದು ವಿಶೇಷತೆ ಏನಂತಂದ್ರೆ, ಶಂಬಲದಲ್ಲಿರತಕ್ಕಂತಹ ಜನರಿಗೆ ಗರಿಷ್ಠ ಅಂದ್ರೆ 24 ವರ್ಷ ವಯಸ್ಸು ಮಾತ್ರ. ಅಂದರೆ ಅವರು ಇರುವುದಿಲ್ಲ ಅಂತಲ್ಲ, ಅವರು ಅದೇ ವಯಸ್ಸಿನಲ್ಲಿ ಇರ್ತಾರೆ. ಅವರು ಎಷ್ಟೇ ವರ್ಷ ಬದುಕಿದ್ರು ಅವರ ವಯಸ್ಸು ಕೇವಲ 24 ವರ್ಷವೇ ಆಗ್ತದಂದ್ರೆ ಅವರು ಮುದುಕರಾಗುವುದಿಲ್ಲ ಅಂತ ಹೇಳತಕ್ಕಂಥದ್ದು ಇದೆ. ಈ ಶಂಬಲದ ಬಗ್ಗೆ ಸಾಕಷ್ಟು ನಮ್ಮ ವೇದಿಕೆಯಲ್ಲೂ ಸದೆ ಮತ್ತೆ ಸಾಕಷ್ಟು ಯೂಟ್ಯೂಬ್ಗಳಲ್ಲಿ ಸಹ ನಾನು ಕೇಳಿದ್ದೇನೆ. ಶಂಬಾಲದ ಒಂದು ಮಹತ್ವ, ಇದರ ಹೇಗೆ ಇದು ಅಂತ ಹೇಳತಕ್ಕಂಥದ್ದನ್ನ. ತದನಂತರ ಭಗವಾನ್ ಕಲ್ಕಿಯವರ ಬಗ್ಗೆ ಹೇಳಿದಾಗ 24ರಲ್ಲಿ ಶಂಬಲದಲ್ಲಿ ಜನಿಸಿದ್ರು, ವಿದ್ಯಾಭ್ಯಾಸವನ್ನು ಮಾಡಿದ್ರು. ಅವರು 24 ವರ್ಷ ವಯಸ್ಸಿನಲ್ಲೇ ಉಳಿದುಕೊಂಡಿದ್ರು. ಅಂದ್ರೆ ಮುದುಕರು ಆಗಿಲ್ಲ, ಏನೂ ಆಗಿಲ್ಲ. ಶಂಬಲದಲ್ಲಿ ಎಷ್ಟೇ ವರ್ಷವಾದರೂ 24ಕ್ಕಿಂತ ಹೆಚ್ಚು ವಯಸ್ಸಾಗುವುದಿಲ್ಲ. ಇದು ಒಂದು ವಿಶೇಷತೆ. 1981ರಲ್ಲಿ ಸಮಾಧಿಯ ಅರಿವು ಅಂತ ಹೇಳತಕ್ಕಂಥ ಜ್ಞಾನವನ್ನ ಇವರು ತರ್ತಾರೆ. 2 ಪ್ರತ್ಯೇಕ ವ್ಯಕ್ತಿಗಳನ್ನು ಅರಿತು ನಿಮ್ಮ ಮತ್ತು ನಿಮ್ಮ ಸುತ್ತಲಿನ ಜಗತ್ತನ್ನು ದಾಟಿ ಹೋದಾಗ ನಿಮ್ಮ ದೈವತ್ವ ಹಾಗೂ ಸುತ್ತಲಿನ ದೈವತ್ವವನ್ನು ಅರಿತುಕೊಳ್ಳುವಿರಿ. ಇಲ್ಲಿ ಪ್ರಜ್ಞೆ ವಿಸ್ತಾರವಾಗ್ತದೆ. ಈ ಹಂತವನ್ನು ದ್ವೈತ ಅಂದ್ರೆ 2, ಅದ್ವೈತ ಅಂದ್ರೆ 1. ಇದೇ ಸೃಷ್ಟಿಯಲ್ಲಿಯೇ ಒಂದು ಎಂಬ ಅರಿವು ಬೆಳೆಯುತ್ತದೆ. ಅಂದ್ರೆ ಅದ್ವೈತ ಅಂತಂದ್ರೆ ಎಲ್ಲರೂ ಒಂದೇ. ಈ ಸೃಷ್ಟಿಯಲ್ಲಿರತಕ್ಕಂತಹ ಪ್ರತಿಯೊಂದು ಸಹ ಒಂದೇ ಅಂತ ಹೇಳತಕ್ಕಂತಹ ಹೇಳ್ತಾರಲ್ಲ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳತಕ್ಕಂಥದ್ದು ಈ ಸ್ಥಿತಿ. ನಾವೇ ದೇವರು. ಈ ನಿರ್ವಿಕಲ್ಪ ಸಮಾಧಿ ಸ್ಥಿತಿಗೆ ಬರ್ತದೆ. ಈ ಒಂದೇ ಅಂತ ಹೇಳತಕ್ಕಂತಹ ಅರಿವು ಎಲ್ಲರಲ್ಲಿ ಮೂಡ್ತದೆ ಅಂತ ಹೇಳತಕ್ಕಂಥದ್ದು. ನಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಉಗ್ರಾಣ ಇದೆ. ಅದರಲ್ಲಿ ನೆನಪುಗಳು, ಕರ್ಮಗಳು, ದಾಖಲೆಗಳು, ಚೈತನ್ಯಗಳು ಇವು ಶೇಖರಿಸಿಡಲು ಕೋಣೆ ಇದೆ. ನಮ್ಮ ಬೇರೆ ಬೇರೆ ಮೆದುಳಿನ ಭಾಗದಲ್ಲಿ ಇದಕ್ಕೆಲ್ಲದಕ್ಕೂ ಜಾಗ ಇದೆ. ಆದರೆ ನಮ್ಮ ಅರಿವು, ಎಲ್ಲರೂ ಹೇಳ್ತಾರಲ್ಲ, ನಮ್ಮ ಗುರುಗಳು ಯಾವಾಗ್ಲೂ ಹೇಳ್ತಾರೆ ಸ್ವಾಧ್ಯಾಯವನ್ನು ಕೊಟ್ಟಾಗ, ನಾವು ವರ್ತಮಾನದಲ್ಲಿರ್ಬೇಕು. ಇವತ್ತು, ಇಂದು ಅಂತ ಹೇಳತಕ್ಕಂಥ ನಾವು ಪಾಲಿಸ್ಬೇಕು ಅಂತ. ಇದರ ಅರ್ಥ ಏನು ಅಂತಂದ್ರೆ, ಅರಿವು ವರ್ತಮಾನಕ್ಕಷ್ಟೇ ಸೀಮಿತವಾಗಿರಬೇಕು. ಕಾರಣ ಏನು ಅಂದ್ರೆ, ನಮ್ಮ ಒಳ್ಳೆಯದಕ್ಕೆ ಗತ ಜೀವನದ ನೆನಪುಗಳು ಇಂದಿನ ಬದುಕಿನಲ್ಲಿ ನಮ್ಮ ಒಳಗೆ ತೂರಿ ಬಂದು ಇದು ನಮಗೆ ತೊಂದರೆಯನ್ನ ಕೊಡ್ತದೆ. ಅಂದ್ರೆ ಅಯ್ಯೋ ನಾನು ಹೀಗಿತ್ತ, ಅಯ್ಯೋ ನಾನು ಹಾಗಿತ್ತ, ಅಯ್ಯೋ ನಾನು ಹೀಗಿದ್ನ, ಇದರಿಂದ ಏನ್ ಪ್ರಯೋಜನ? ಇದು ನಮ್ಮ ಮನಸ್ಸನ್ನ, ನಮ್ಮ ಆರೋಗ್ಯವನ್ನ ಹಾಳು ಮಾಡ್ತದೆ. ಆದ್ರಿಂದ ಇಂದು ನಾವು ಹೇಗಿದ್ದೇವೆ ಎಂಬುದನ್ನು ನಾವು ಅರ್ಥಕೊಳ್ಳಬೇಕು. ಅದರಲ್ಲಿ ನಾವು ಬದುಕಬೇಕು. ನಾವು ಕಷ್ಟಪಡುತ್ತಾ ಕಲಿಯುವ ಪಾಠಗಳು ನಮ್ಮ ಆಧ್ಯಾತ್ಮಿಕ ವಿಕಾಸಕ್ಕೆ ನೆರವಾಗುತ್ತದೆ. ನಿಮ್ಮ ಅಹಮ್ಮನ್ನು ಎಂದಿಗೂ ಆಳಲು ಬಿಡಬೇಡಿ. ಒಬ್ಬ ವ್ಯಕ್ತಿ ಅಹಂಕಾರಕ್ಕೆ ಅಧಿಕಾರವನ್ನ ಕೊಟ್ಟರೆ ಋಷಿಗಳು ನಿಮ್ಮನ್ನ ಕಳಿಸಿ ಬಿಡ್ತಾರೆ. ಇಲ್ಲಿಗೂ ಯಾರಿಗೂ ವಿನಾಯಿತಿ ಇಲ್ಲ. ದೊಡ್ಡ ಆಧ್ಯಾತ್ಮಿಕ ಇರ್ಬೋದು, ಜ್ಞಾನಿಗಳಿರ್ಬೋದು, ಧ್ಯಾನಿಗಳಿರ್ಬೋದು. ಆದರೆ ಇವರಲ್ಲಿ ಅಹಂಕಾರ ಅಂತ ಕಂಡರೆ ಋಷಿಗಳು ತಮ್ಮನ್ನ ಇಟ್ಟುಕೊಳ್ಳುವುದಿಲ್ಲ, ಕಳಿಸಿ ಬಿಡ್ತಾರೆ ಅಂತ ಹೇಳತಕ್ಕಂಥ ಮಾತನ್ನ ಹೇಳಿ ಎಲ್ಲರೂ ಸಹ ಅಹಂಕಾರವನ್ನ ಬಿಡಬೇಕು ಅಂತ ಹೇಳತಕ್ಕಂಥದ್ದನ್ನ ಹೇಳ್ತಾರೆ. ನಂತರ ಇವರು 1981ರಲ್ಲಿ ಇವರಿಗೆ ಒಂದು ಮನೋವತಿ ಅಂತಂದ್ರೆ ಈಗೇನು ಮಾನಸ ಕೇಂದ್ರ ಇದೆ, ಈ ಸ್ಥಳ ಚಿಕ್ಕಗುಬ್ಬೆ, ಬೆಂಗಳೂರಿನ ಚಿಕ್ಕಗುಬ್ಬಿಯಲ್ಲಿ ಇರತಕ್ಕಂಥ ಸ್ಥಳ. ಇಲ್ಲಿ ಒಂದು ಆಶ್ರಮ ಕಟ್ಟಬೇಕು ಅಂತ ಮನಸ್ಸಾಗುತ್ತೆ. ಅದರ ಪ್ರಸ್ತಾಪವನ್ನು ಮಾಡ್ತಾರೆ. ಆ ನಂತರ ಈ ಕೃಷ್ಣಾನಂದರು ಹಾಗೂ ಉಳಿದ ಶಿಷ್ಯರಿಗೆ ಇವರು ಹೇಳಿದ್ದಾರೆ, ಮನೋವತಿಯಲ್ಲಿ ಒಂದು ಆಶ್ರಮವನ್ನ ಕಟ್ಟಬೇಕು, ನೀವು ಅಲ್ಲಿ ಹೋಗ್ಬೇಕು, ನೀವು ಅಲ್ಲಿ ವಾಸ ಮಾಡಬೇಕು ಅಂತ ಹೇಳತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಮನೋವತಿ ಹೇಳತಕ್ಕಂಥ ಜಾಗ ತುಂಬಾ ಕಾಡಿನಿಂದ
ಕೂಡಿದಂಥ ಜಾಗ, ಯಾರು ವಾಸ ಇಲ್ಲ, ಯಾವ ಕಟ್ಟಡವೂ ಇಲ್ಲ, ಏನು ಸಹ ಇಲ್ಲ. ಕೆಲವರು ಪಾಪ ಇದನ್ನ ಹೇಗೆ ಪಾಲಿಸುವುದು ಎಂಬುದನ್ನ ಬಹಳ ಕಷ್ಟಪಟ್ಟು ಅನ್ಕೊಂಡಿರ್ತಾರೆ. ಆದರೆ ಇವರು ಇದನ್ನ ಪಾಲಿಸ್ತಾರೆ, ಮನೋವತಿಗೆ ಬರ್ತಾರೆ. ಅಲ್ಲಿ ಬಂದು ಮಾಡತಕ್ಕಂಥದ್ದು ಏನು ಅಂತಂದ್ರೆ, ಎಲ್ಲರೂ ಸೇರಿ ಗದ್ದೆಯಲ್ಲಿ ದುಡಿದು ಬೆಳೆಯನ್ನ ಬೆಳೆಸಿ ತಮ್ಮ ಆಹಾರವನ್ನ ಅವರೇ ಉತ್ಪಾದನೆಯನ್ನ ಮಾಡ್ತಾ ಇದ್ರು. ಎಲ್ಲ ಕೆಲಸವನ್ನ ಅವರೇ ಮಾಡ್ತಾ ಇದ್ರು. ಅಮರರ ಮಾತುಗಳು ಅವ್ರೇನ್ ಹೇಳ್ತಾ ಇದ್ರು ಅಂದ್ರೆ, ಕೃಷ್ಣಾನಂದರು ಅಂದ್ರೆ ಅವರಿಗೆ ಹೃದಯಾಘಾತವಾಗಿ ಸ್ವಲ್ಪ ಆರೋಗ್ಯವನ್ನು ಕೆಟ್ಟು ಕೊನೆಯ ಸಂದರ್ಭಗಳಲ್ಲಿ ಅವರು ಹೇಳ್ತಾ ಇದ್ರು, ನೀವು ಹೇಳ್ತಕ್ಕಂಥ ಎಲ್ಲ ಮಾತುಗಳನ್ನ, ನೀವು ಹೇಳ್ತಕ್ಕಂಥ ಜ್ಞಾನ ಏನಿದೆ ಅದನ್ನ ನಾನು ಪರಿಪಾಲಿಸ್ತೇನೆ ಅಂತ. ಆಗ ಅವ್ರು ಹೇಳ್ತಾ ಇದ್ರು, ನೀನು ಒಬ್ಬ ಅಲ್ಲ, ಇದು ಎಲ್ಲರೂ ಇದನ್ನ ಪರಿಪಾಲಿಸ್ಬೇಕು. ಆದ ಕಾರಣ ನನ್ನ ಕೊನೆಯ ಗಳಿಗೆಯಲ್ಲಿ ನಾನು ಎಲ್ಲರನ್ನೂ ಕಾಣಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಸಹ ಹೇಳ್ತಾರೆ. ಆವಾಗ ಅವ್ರು ಹೇಳಿದಂತಹ ಮಾತುಗಳಿದೆಯಲ್ಲ, ಇಲ್ಲಿ ನಾವು ಬರ್ತೇವೆ ನಮ್ಮ ಬೆಳಕಿನ ಬಾಗಿಲುಗಳು. ಇವರು ಕೊನೆಯ ಕ್ಷಣದಲ್ಲಿ ಏನ್ ಮಾತನ್ನ ಹೇಳ್ತಾರೆ, ನನಗೆ ಮನೋವತಿಯಲ್ಲಿ ಒಂದು ಆಶ್ರಮವನ್ನ ಕಟ್ಟಬೇಕು ಅಥವಾ ಧ್ಯಾನ ಕೇಂದ್ರವನ್ನ ಕಟ್ಟಬೇಕು, ಅಲ್ಲಿ ನಾನು ಸ್ವರ್ಗವನ್ನ ಕಾಣಬೇಕು. ನಾನು ಮಾತ್ರ ಅಲ್ಲ, ಈ ಮನೋವತಿಯಲ್ಲಿರತಕ್ಕಂಥ ಪ್ರತಿಯೊಬ್ರು ಸಹ ಸ್ವರ್ಗವನ್ನ ಕಾಣಬೇಕು. ಇದು ನನ್ನ ಒಂದು ಆಸೆ, ನನ್ನ ಒಂದು ಗುರಿ ಅಂತ ಹೇಳ್ತಾರೆ. ಅಲ್ಲಿ ಈ ಕೃಷ್ಣಾನಂದರಿಗೆ ಏನಾಗುತ್ತೆ ಅಂದ್ರೆ ಒಂದು ಜೀವನದಲ್ಲಿ ಅಥವಾ ಇವರ ಮನಸ್ಸಿನಲ್ಲಿ, ಇವರ ಹೃದಯದಲ್ಲಿ, ಇವರ ಆತ್ಮದಲ್ಲಿ ಬಾಗಿಲುಗಳು ತೆರೆದಂತಾಗುತ್ತೆ. ಅಂದ್ರೆ ನನ್ನ ಬದುಕು ಇಲ್ಲಿ ಎಲ್ಲ ಬಾಗಿಲುಗಳು ತೆರೆಕೊಂಡು ವಿಶಾಲಗೊಂಡಿತ್ತು. ಅದು ಏನು ಅಂದ್ರೆ, ನನ್ನ ಬದುಕು, ನನ್ನ ಗುರಿ, ನನ್ನ ಕನಸುಗಳು, ನನ್ನ ದಿಗಂತಗಳು, ನನ್ನ ಆಕಾಶಗಳು ಎಲ್ಲವೂ ಸಹ ದಿಕ್ಕುಗಳಿಗೂ ವ್ಯಾಪಿಸಿ ವಿಶಾಲಗೊಂಡಿತು. ಸೊ ಇದು ನಮ್ಮ ಪುಸ್ತಕದ ಹೆಡ್ಡಿಂಗ್ ಏನಿದೆಯಲ್ಲ, ಬೆಳಕಿಗೆ ಬಾಗಿಲುಗಳು ಹೇಳತಕ್ಕಂಥದ್ದು. 1982ರಲ್ಲಿ ಮನೋವತಿಯಲ್ಲಿ ಕೃಷ್ಣಾನಂದರು ಜೀವನನ ಸಾಗಿಸ್ತಾ ಇದ್ರು. ಧ್ಯಾನ ಮತ್ತು ಶಕ್ತಿಯ ಮಾರ್ಗದರ್ಶನವನ್ನು, ತಾಳ್ಮೆಯ ಒಳನೋಟವನ್ನ ತಂದುಕೊಟ್ರು. ದುಡಿಮೆಯ ಸುಂದರ ಭಾಗದೊಂದಿಗೆ ಇಲ್ಲಿ ಆಕ್ಚುಲಿ ಬಾಂಧವ್ಯವನ್ನು ಬೆಳೆಸ್ಕೊಂಡ್ರು. ಅಂದ್ರೆ ನಂತರ ಏನಾಯ್ತಂದ್ರೆ, ಕೆಲವರು ಹಳ್ಳಿಗರೆಲ್ಲ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಬೆಳೆಗಳೊಂದಿಗೆ ನಾನು ಬೆಳೆದೆ. ಅಲ್ಲಿ ಬೆಳಿಲಿಕ್ಕೆ ಬೇರೇನು ಅಭಿವೃದ್ಧಿ ಅಲ್ಲ, ಬೆಳೆ ಅವರು ಬೆಳೆಸ್ತಾ ಇದ್ರಲ್ಲ, ಆ ಬೆಳೆಯೊಂದಿಗೆ ನಾನು ಬೆಳೆದೆ. ಅಲ್ಲಿ ಸುಂದರವಾದ ಸೂರ್ಯಾಸ್ತಗಳನ್ನ, ಮನೋಹರವಾದ ಚಂದ್ರೋದಯಗಳನ್ನ ನಾನು ಯಾವತ್ತೂ ತಪ್ಪಿಸ್ಕೊಳ್ಳಿಲ್ಲ. ಪ್ರತಿದಿನ ಅದನ್ನ ಅನುಭವಿಸ್ತಾ ಇದೆ. ಗಂಟೆಗಟ್ಟಲೆ ಏಕಾಂತದಲ್ಲಿ ಕುಳಿತು ಮನೋವತಿಯ ಭವಿಷ್ಯದ ಚಟುವಟಿಕೆಗಳನ್ನ ಕನಸು ಕಾಣುತ್ತಾ ಉಳಿದೆ. ಅಮರರು ಹೇಳಿದ್ರು, ಮನೋವತಿಯಲ್ಲಿ ಒಂದು ಸ್ವರ್ಗ ಸೃಷ್ಟಿಯಾಗಬೇಕು ಅಂತ ಹೇಳತಕ್ಕಂಥದ್ದು. ಅದನ್ನ ನಾನು ಅದರ ಕನಸನ್ನ ಕಾಣುತ್ತಿದ್ದೆ. ಹೀಗೆ ಇದ್ದಾಗ 1982ರಲ್ಲಿ ಆಕ್ಚುಲಿ ಅಮರರವರು ದೇಹ ತ್ಯಾಗವನ್ನ ಮಾಡಿದ್ರು. ಇದರ ಮಧ್ಯೆ ಏನಾಯ್ತು ಅಂದ್ರೆ, ಇವರಿಗೆ ಒಬ್ಬ ಸಾಧಕ, ಅಂದ್ರೆ ಇವರ ಶಿಷ್ಯರು ಒಬ್ರಿದ್ರು ಸಾಧಕರು. ಅವರು ಒಂದು ದಿನ ಇದೇ ತರ ಹಂಚಿಕೆಯನ್ನು ಮಾಡ್ಕೋತಾರಲ್ಲ, ಜ್ಞಾನದ ಹಂಚಿಕೆಯನ್ನು ಮಾಡಿದಾಗ ಅವ್ರು ಹೇಳ್ತಾರೆ, ನನಗೆ ಒಂದು ಇವತ್ತು ದರ್ಶನ ಆಯ್ತು ಅಂತ. ಏನ್ ದರ್ಶನ ಆಯ್ತು ಅಂತ ಕೇಳಿದಾಗ, ಸಾಮಾನ್ಯವಾಗಿ ಎಲ್ರು ಈಗ ನಮ್ಮ ವೇದಿಕೆಯಲ್ಲಿ ಹೇಗೆ ಹಂಚ್ಕೊಳ್ತೇವಲ್ಲ, ಧ್ಯಾನ ಮಾಡಿದಾಗ ನಿಮ್ಗೆ ಏನ್ ಅನುಭವ ಆಯ್ತು, ಏನಾಯ್ತು ಅಂತ ಹೇಳಿದ್ರೆ ಹಂಗಾಯ್ತು ಹಿಂಗಾಯ್ತು ಅಂತ, ಹಾಗೆ ಅಲ್ಲೂ ಹಂಚ್ಕೊಳ್ತಾ ಇದ್ರು. ಅವರು ಒಂದು ಕೇವಲ ನಗು ಮುಖದಿಂದ, ಮುಗುಳ್ನಗೆಯಿಂದ ಅದನ್ನ ಕೇಳ್ತಾ ಕೂತಿರುವವರು ಅಷ್ಟೆ. ಈ ಒಬ್ಬ ಸಾಧಕ, ನಾನು ಒಂದು ಮಗುವಿನ ಜನನವನ್ನು ನೋಡಿದ್ದೆ, ಆ ಮಗು ಅತ್ಯಂತ ಪ್ರಕಾಶವಾಗಿತ್ತು. ಈ ಅನುಭವವನ್ನು ಹಂಚಿಕೊಂಡಾಗ ಅಮರರು ಸಡನ್ ಆಗಿ ಉತ್ಸಾಹಗೊಂಡ್ರು. ಯಾವತ್ತೂ ಮುಗುಳ್ನಗೆ ಅಂತ ಕೂಡಿರ್ತಕ್ಕಂತಹ, ಸಮಾಧಾನದಿಂದ ಕುಳಿತಿರ್ತಕ್ಕಂಥ ವ್ಯಕ್ತಿ ಉತ್ಸಾಹಗೊಂಡರು. ಅವರು ತಕ್ಷಣ ಹೇಳಿದ್ರು, ಮಹಾವತಾರ ಜನ್ಮ ತಾಳಿದ್ರು ಅಂತ ಹೇಳ್ಕೊಂಡು. ಆ ಮಗು ಯಾರು? ಅವರೇ ಮಹಾವತಾರ. ಆಗ ಕೆಲವರು ಅಂತಾರೆ, ನಾವು ಈ ಮಹಾವತಾರ ಅಂದ್ರೆ ಏನು, ವಿಷ್ಣು ಅವತಾರ ಅಂತದೆಲ್ಲ ನಾವು ಕೇಳಿದ್ದೇವೆ, ಆದ್ರೆ ಈ ಮಹಾವತಾರ ಏನು ಅಂತ. ನಾಸ್ಟ್ರಡಾಮ್ ಅಂತ ಎಲ್ಲರೂ ಕೇಳಿರಬಹುದು. ಇವರು ಫ್ರೆಂಚಿನ ಒಬ್ಬ ಭವಿಷ್ಯ ನುಡಿಗಾರರು. ಇವರ ಪುಸ್ತಕ ತುಂಬಾ ಜನರು ಓದ್ಕೊಂಡಿದ್ದಾರೆ. ಜೊತೆಗೆ ಈ ಪ್ರಪಂಚದಲ್ಲಿ ಈಗ ಏನೇನ್ ನಡೀತಾ ಇದೆ ಇದನ್ನೆಲ್ಲ ಅವರು ಪ್ರಿಡಿಕ್ಟ್ ಮಾಡಿದ್ರು, ಅವರು ಆಲ್ರೆಡಿ ಬರ್ದಿದ್ರು ಅಂತ ಹೇಳತಕ್ಕಂಥದ್ದು. ಇವರ ಪುಸ್ತಕದಲ್ಲಿ ಸಹ ಒಂದು ಮಗು ಈ ತರ ಜನನ ಆಗುತ್ತೆ,
ಜಗತ್ತನ್ನೇ ಆಳುವ ಒಬ್ಬ ಹುಡುಗನ ಜನ್ಮ ಆಗುತ್ತೆ ಅಂತ ಹೇಳತಕ್ಕಂತನ ಬರ್ದಿದ್ರು. ಇದರ ಕೆಲವು ದಾಖಲೆಗಳು ಕೆಲವು ಕಡೆ ಅರ್ಧಂಬರ್ಧವಾಗಿ ಸಿಗ್ತದೆ. ನಿಜವಾಗ್ಲೂ ನಾವು ಆ ದಾಖಲೆಗಳನ್ನೆಲ್ಲ ಕಳೆದುಕೊಂಡಿದ್ದೇವೆ. ಈಗ ಲಭ್ಯವಿರುವ ವೇದ ಉಪನಿಷತ್ತುಗಳು ಪುರಾಣಗಳ ಕೇವಲ ಒಂದು ಭಾಗ ಮಾತ್ರ ಅಂತ ಅವ್ರು ಹೇಳ್ತಾರೆ, ಪೂರ್ತಿ ಅಲ್ಲ ಅಂತ ಹೇಳತಕ್ಕಂಥದ್ದು. ಸೊ ಈ ಮಹಾವತಾರ ಜನ್ಮ ತಾಳಿದ ನಂತರ ನಾವೇನು ಮನುಷ್ಯರ ನಿರ್ಲಕ್ಷ್ಯತನದಿಂದ ಅಥವಾ ಏನೋ ಒಂದು ಸಾಮರ್ಥ್ಯವನ್ನ ಕಳ್ಕೊಂಡು ಪೂಜಾ ವಿಧಾನಕ್ಕೆ ಬರುವ ಹಂಗಾಯ್ತು. ಯಾಕಂತಂದ್ರೆ ನಮ್ಮ ಪಾಪವನ್ನ ಕಳ್ಕೊಳ್ಳಿಕ್ಕೆ ಪೂಜೆ ಮಾಡತಕ್ಕಂಥದ್ದು, ಯಜ್ಞ ಮಾಡತಕ್ಕಂಥದ್ದು, ಇದನ್ನೆಲ್ಲ ಮಾಡಕ್ಕೆ ಶುರು ಮಾಡಿದ್ವಿ. ಇದು ಮುಖ್ಯ ಅಲ್ಲ. ಧ್ಯಾನ ಮಾಡತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಹೊಸ ಯುಗಕ್ಕೆ, ಹೊಸ ಪ್ರಜ್ಞೆಗೆ, ಹೊಸ ಕಾಲದ ಕ್ರಮಕ್ಕೆ ನಾವಿಡುವ ಹೆಜ್ಜೆ ನಮ್ಮ ಸಣ್ಣತನವಲ್ಲ. ಇದು ನಮ್ಮ ಈ ಸಣ್ಣತನ ಅಂತ ಹೇಳತಕ್ಕಂಥದ್ದು, ಅಹಂ ಅಂತ ಹೇಳಿದ್ನಲ್ಲ, ಇದು ನಮ್ಮನ್ನ ನಿರ್ಮೂಲನ ಮಾಡುತ್ತೆ. ಆದ ಕಾರಣ ಈ ಸಣ್ಣತನ, ಈ ಅಹಂಕಾರ ನಮ್ಮಲ್ಲಿ ಇರಬಾರದು. ಮಹಾವತಾರ ಆಧ್ಯಾತ್ಮಿಕ ಸಮತೋಲನವನ್ನ ಸರಿಪಡಿಸುತ್ತಾರೆ. ಭಗವಾನ್ ಕಲ್ಕಿ ಬಲವಂತವಾಗಿ ಬದಲಾವಣೆಯನ್ನ ಉಂಟು ಮಾಡುತ್ತಾರೆ. ಮಹಾವತಾರ ಈ ಕೆಲಸದ ಉಸ್ತುವಾರಿ, ಅಂದ್ರೆ ಬದಲಾವಣೆಯನ್ನ ತರಬೇಕು, ಆಧ್ಯಾತ್ಮಿಕ ಬದಲಾವಣೆಯನ್ನ ಈ ಜಗತ್ತಿನಲ್ಲಿ ತರಬೇಕು ಅಂತ ಹೇಳತಕ್ಕಂಥದನ್ನ ಉಸ್ತುವಾರಿಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಬಹುಶಃ ಎಲ್ಲರ ಕಣ್ಣು ಮುಂದೆ ಬರ್ಬೋದು ನಾವು ಮಾಡ್ತಾ ಇರತಕ್ಕಂಥದ್ದು. ನಾವು ಮೊದ್ಲಿಗೆ ಹೇಳ್ತೇವೆ ಮಹಾವತಾರ್ ಬಾಬಾಜಿಯವರಿಗೆ ನಮ್ಮ ನಮನಗಳು, ಪ್ರಣಾಮಗಳು, ನಮಸ್ಕಾರಗಳು ಅಂತ ನೆನೆಸ್ಕೊಳ್ತೇವೆ. ಇದರ ಅರ್ಥ ಇನ್ನು ಮುಂದೆ ಈ ಜಗತ್ತು ಆಧ್ಯಾತ್ಮಿಕ ಜಗತ್ತಾಗುತ್ತೆ, ಸುಂದರವಾದ ಜಗತ್ತಾಗುತ್ತೆ. ಯುವಕರು ಸಹ ಇಲ್ಲಿ ಒಳ್ಳೆಯ ಧ್ಯಾನವನ್ನ ಪಡೆದು ಒಳ್ಳೆಯ ಒಂದು ಬದುಕುತ್ತಾರೆ ಅಂತ ಹೇಳತಕ್ಕಂಥದನ್ನ, ಅತ್ಯುನ್ನತ ಲೋಕದ ಚೈತನ್ಯಗಳನ್ನು ತಮ್ಮೊಂದಿಗೆ ತರುತ್ತಾರೆ. ಜನರು ಹೊಸ ಪ್ರಜ್ಞೆಗೆ ಪದಾರ್ಪಣೆ ಮಾಡ್ತಾರೆ. ಇದಕ್ಕೆಲ್ಲದಕ್ಕೂ ನೆರವಾಗುತ್ತಾರೆ ನಮ್ಮ ಮಹಾವತಾರ್. ದೇವರ ರಾಜ್ಯವನ್ನ ಸ್ಥಾಪಿಸುವ ವ್ಯಕ್ತಿಯೇ ಮಹಾವತಾರ್ ಅಂತ ಹೇಳತಕ್ಕಂಥ ಮಾತನ್ನ ಸಹ ಹೇಳ್ತಾರೆ. ಈ ಪುಸ್ತಕದಲ್ಲಿ ನಿಜವಾಗ್ಲೂ ಇದುವರೆಗೆ ಹೇಳಿದ್ದು ಅಮರರ ಕತೆ ಮಾತ್ರ. ಇದು 7 ಅಧ್ಯಾಯಗಳನ್ನ ಹೊಂದಿದೆ, 160 ಪೇಜುಗಳು. ತದನಂತರ ಆಕ್ಚುಲಿ ನಾನು ಅದನ್ನ ಹೇಳೋದಿಲ್ಲ, ಯಾಕಂದ್ರೆ ಸಮಯ ಅವಕಾಶ ಎಷ್ಟಿದೆ, ಬಹುಶಃ ನಾನು ಸಮಯ ಜಾಸ್ತಿ ತಗೊಂಡೆ ಅನ್ಸುತ್ತೆ. ಮುಂದೆ ಕೃಷ್ಣಾನಂದರ ಸ್ವಲ್ಪ ಜೀವನ ಚರಿತ್ರನೂ ಇದೆ, ಅದನ್ನ ನಾನಿಲ್ಲಿ ಕವರ್ ಮಾಡಲಿಲ್ಲ. ಇನ್ನೊಂದು ವಿಶೇಷ ಏನು ಅಂದ್ರೆ, ಈ ಕೃಷ್ಣಾನಂದರಿಗೆ ಯಾವಾಗಲೂ ಅಮರರನ್ನ ನೋಡಿದಾಗ ಒಂದು ಭಾವನೆ ಬರ್ತಾ ಇತ್ತು. ಅದೇನು ಅಂತಂದ್ರೆ, ಅವರಿಗೆ ಯಾವಾಗ್ಲೂ ನೆನಪಾಗೋದು ಇವರು ಮುಂದೆ ಬಂದಾಗ ರಾಮಕೃಷ್ಣ ಪರಮಹಂಸರು ಅಂತ. ಇವರು ಅದನ್ನ ಕೆಲವು ಸಲ ಪ್ರಶ್ನೆಯನ್ನ ಮಾಡಿರ್ತಾರೆ, ನೀವು ರಾಮಕೃಷ್ಣ ಪರಮಹಂಸರೇ ಅಂತ. ಅವರು ಇಲ್ಲಪ್ಪ ನಾನಲ್ಲ, ಇಲ್ಲ ಅಂತ ಹೇಳ್ತಾರೆ. ಇದೇ ಪ್ರಶ್ನೆಯನ್ನ ಕೆಲವರು ಕೇಳಿರ್ತಾರೆ, ಯಾಕಂದ್ರೆ ನಮ್ಗೆ ನೋಡಿದಾಗ ಹಾಗೆ ಅನ್ನಿಸ್ತೆ ಅಂತ ಹೇಳ್ಕೊಂಡು, ಇಲ್ಲ ಪರಮಹಂಸ ಅಲ್ಲ ನಾನು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಅವ್ರು ಏನು ಮಾತಾಡುದಿಲ್ಲ ಹೆಚ್ಚಿಗೆ. ಒಂದ್ಸಲ ಕೃಷ್ಣಾನಂದರಿಗೆ ಏನಾಗುತ್ತಂದ್ರೆ, ರಾಮಕೃಷ್ಣ ಪರಮಹಂಸರ ದರ್ಶನ ಆಗುತ್ತೆ. ಈ ದರ್ಶನವಾದಾಗ ಎಲ್ಲ ಆಗಿ ಅವರಿಗೆ ತಲೆಬಾಗಿ ನಮಸ್ಕಾರ ಎಲ್ಲ ಮಾಡಿ ಕಣ್ಣು ಬಿಟ್ಟು ನೋಡಿದ್ರೆ ಅವರ ಮುಂದೆ ನಿಂತಿರುವುದು ಅಮರರು ಕಾಣ್ತಾರೆ. ಆವಾಗ ಅವರಿಗೆ ಖಚಿತ ಆಗುತ್ತೆ, ನನ್ನ ಮನಸ್ಸಲ್ಲಿ ಇಷ್ಟು ದಿನ ಏನ್ ಬರ್ತಾ ಇತ್ತು, ಇವರೇ ಯಾಕೆ ರಾಮಕೃಷ್ಣ ಪರಮಹಂಸರಲ್ಲ, ಇವರೇ ರಾಮಕೃಷ್ಣ ಪರಮಹಂಸರು ಅಂತ ಹೇಳತಕ್ಕಂತ ಒಂದು ಅವರಿಗೆ ಬರ್ತಾ ಇತ್ತಲ್ಲ, ಓ ಇದೇ ನನಗೆ ಬರ್ತಾ ಇದ್ದಿದ್ದು. ಆದ್ರೆ ಇಷ್ಟರವರೆಗೂ ಇವರು ಅದನ್ನ ಯಾರ ಮುಂದೆನೆ ಹೇಳ್ಕೊಂಡಿಲ್ಲ, ನಾನೇ ರಾಮಕೃಷ್ಣ ಪರಮಹಂಸ ಅಂತ ಅಂದ್ಕೊಂಡಿಲ್ಲ. ಇವರು ಒಬ್ಬರೇ ಇದ್ದಾಗ ಈ ದರ್ಶನ ಆಯ್ತು ಅವರಿಗೆ. ಅಲ್ಲಿ ಅವರಿಗೆ ಖಚಿತ ಆಗುತ್ತೆ, ಅಮರರೇ ರಾಮಕೃಷ್ಣ ಪರಮಹಂಸರು ಅಂತ ಹೇಳತಕ್ಕಂಥದ್ದು. ಅದಕ್ಕೆ ಅವರು ಹೇಳ್ತಾರೆ, ಎಲ್ಲ ಮಹಾತ್ಮರು ದೈವಿ ಲೋಕದಿಂದ ಬರುತ್ತಾರೆ. ಪ್ರತಿಯೊಬ್ಬ ಮಹಾಗುರುವು ತಮ್ಮ ದೈವತ್ವವನ್ನು ತಮ್ಮದೇ ರೀತಿಯಲ್ಲಿ ಪ್ರಕಟಿಸ್ತಾರೆ. ಅವರನ್ನ ಮಾನವ ಮಟ್ಟದಿಂದ ಅಳೆಯಬಾರದು, ಬೇರೆ ಯಾರಿಗಾದರೂ ಹೋಲಿಸಬಾರದು, ಇಂತಹ ಕೆಲಸವನ್ನ ಮಾಡಬಾರದು. ಅದು ಅವರವರ ಯುನೀಕ್ ಅಂತ ಹೇಳ್ತೇವಲ್ಲ ನಾವು, ಅಂದ್ರೆ ಒಂದು ವಿಶೇಷವಾದ ಅವರವರ ಒಂದು ವ್ಯಕ್ತಿತ್ವ, ಅದು ಅವರವರ ಒಂದು ಪವರ್ ಅಂತ ನಾವು ಏನ್ ಹೇಳ್ತೇವಲ್ಲ ಅದು. ಅದನ್ನ ಇವ್ರು ಹೀಗೆ ಇದ್ರು ಇವ್ರ್ಯಾಕೆ ಇದೆ, ಅಥವಾ ಅವರು ಇವರ ಹಾಗೆ ಇಲ್ಲ ಅಂತದ ಹೋಲಿಕೆಯನ್ನ ನಾವು ಮಾಡಬಾರದು. ಇವರು ಎಲ್ಲರೂ ಸಹ ತಮ್ಮದೇ ಬೆಳಕಿನಿಂದ ಬೆಳಗುವ ಪರಂ ಜ್ಯೋತಿ ಇದ್ದಂತೆ. ಇವರಿಗೆ
ಯಾರು ಸಹ ಇಂಥವರು ಅಂಥವರಂತ ಹೇಳಬಾರದು. ಇವರೆಲ್ಲರೂ ಸಹ ಆಧ್ಯಾತ್ಮಿಕ ಜೀವನದಲ್ಲಿ ಈ ಜಗತ್ತಿನಲ್ಲಿ ಒಂದೊಂದು ಮಹಾದ್ವಾರಗಳಿದ್ದಂತೆ. ಮಹಾದ್ವಾರ ಗೊತ್ತಿದೆಯಲ್ಲ, ದೊಡ್ಡ ದೊಡ್ಡ ಬಾಗಿಲುಗಳಿದ್ದು ನಾವು ದೇವರನ್ನ ದರ್ಶನ ಮಾಡಲಿಕ್ಕೆ ಹೋಗ್ತೇವೆ. ಇಂಥ ದ್ವಾರಗಳಿದ್ದಂತೆ ಈ ಋಷಿಗಳು ಅಥವಾ ಈ ಗುರುಗಳು ಅಥವಾ ನಾವು ಈ ಪವರ್ಫುಲ್ ವ್ಯಕ್ತಿಗಳು ಅಂತ ಏನು ಹೇಳ್ತೇವಲ್ಲ ಅವರು. ಇಲ್ಲಿ ಒಂದನ್ನ ನಾವು ಗಮನಿಸಬೇಕಾದ, ಈ ಪುಸ್ತಕದಲ್ಲಿ ಇನ್ನೂ ತುಂಬಾ ಇದೆ. ಇದು ಅರ್ಧ ಗಂಟೆ ಅಥವಾ 40 ನಿಮಿಷದಲ್ಲಿ ಹೇಳತಕ್ಕಂಥದ್ದಲ್ಲ. ಪುಸ್ತಕವನ್ನ ಓದುತ್ತಾ ಬಂದಾಗ ನಿಜವಾಗ್ಲೂ ರೋಮಾಂಚನ ಆಗುತ್ತೆ. ಇವರ ಸಂಪೂರ್ಣ ಜೀವನ, ಅವರು 9 ವರ್ಷ ಸ್ಕೂಲಿಗೆ ಹೋಗ್ತಾ ಇದ್ದಾಗದಿಂದಲೇ ಇವರು ಆಸ್ಟ್ರಲ್ ಟ್ರಾವೆಲ್ ಮಾಡ್ತಾ ಇದ್ದಿದ್ದು. ಇವರು ಸೂಕ್ಷ್ಮ ಶರೀರದಲ್ಲೇ ಪ್ರಯಾಣವನ್ನ ಮಾಡ್ತಾ ಇವರು ಶ್ರೀಲಂಕಾಗೆ ಹೋಗಿದ್ದಾರೆ, ರಾವಣವನ್ನ ನೋಡಿದ್ದಾರೆ, ಶಂಬಾಲಕ್ಕೆ ಹೋಗಿದ್ದಾರೆ, ಬೇರೆ ಬೇರೆ ಋಷಿಯರನ್ನ ನೋಡಿದ್ದಾರೆ. ಎಲ್ಲ ಒಂದು ನಾವು ಏನ್ ಅಂದ್ಕೊಳ್ತೇವೆ ಇವತ್ತು, ಇಂಥ ಋಷಿಗಳಿದ್ರು, ಇಂಥ ಋಷಿಗಳಿದ್ರು, ಇಂಥವರಿದ್ರು ಅಂತ, ಇಂಥ ಒಂದು ರಾಜರು ಇದ್ರು ಅಂತ ಹೇಳತಕ್ಕಂಥದ್ದು, ಇದು ಎಲ್ಲದರ ಒಂದು ಪ್ರಯಾಣವನ್ನ ತಮ್ಮ ಸೂಕ್ಷ್ಮ ಶರೀರದಲ್ಲಿ ಮಾಡಿದ್ದಾರೆ. ಈಗಲೂ ಈ ಜಾಗ ಇದೆ. ನನ್ನ ಮನೆಯಿಂದ ಕೇವಲ 3 ಕಿಲೋಮೀಟರ್ ಮಾತ್ರ ಇರೋದು. ನಾನು ಗುರುಗಳ ಹತ್ರ ಹೇಳ್ತಾ ಇದ್ದೆ, ಸರ್ ಒಂದ್ಸಲ ಇಲ್ಲಿ ಬಂದು ನಾವು ಮೌನ ಧ್ಯಾನವನ್ನ ಮಾಡೋಣ ಅಂತ ಹೇಳ್ಕೊಂಡು, ಗುರುಗಳು ಹೌದು ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ಬೆಂಗಳೂರಿನಲ್ಲಿ ಇರುವವರು ಬಂದು ಇಲ್ಲಿ ಧ್ಯಾನ ಮಾಡಿ ಅದರ ಒಂದು ಅದ್ಭುತ ಅಥವಾ ಮಹತ್ವ ಏನಿದೆ ಇದನ್ನ ಅರ್ಥಕೊಂಡು ಹೋಗ್ಬೋದು. ವಿಶಾಲವಾದ ಜಾಗ. ಒಳಗೆ ಹೊಕ್ಕಿದಾಗ ನಿಜವಾಗ್ಲೂ ಅದು ಹೊಕ್ಕಿದಾಗ್ಲೇ ಮೌನ ಅಂತ ಅನ್ಸುತ್ತೆ. ಜಗಮಿಗಿ ಅಥವಾ ಜನ ತುಂಬಾ ಬರುತ್ತಂತ ಇಲ್ಲ, ಒಬ್ಬೊಬ್ಬರೇ ಬಂದು ತಮ್ಮ ಪಾಡಿಗೆ ತಾವು ಅಲ್ಲಿ ಅಮರವರ ಸಮಾಧಿನೂ ಇದೆ, ಕೃಷ್ಣಾನಂದರವರ ಸಮಾಧಿನೂ ಇದೆ. ಅದರ ನಂತರ ಸೋಮಯಾಜಿ ಅಂತ ಹೇಳುವವರು, ಅವರು ರೀಸೆಂಟ್ಲಿ ತೀರ್ಕೊಂಡ್ರು, ಅವರದೆಲ್ಲ ಸಮಾಧಿ ಇದೆ. ಕೆಲವರು ಬಂದವರು ಅವರವರಿಗೆ ತಕ್ಕ ಆ ಸಮಾಧಿ ಇರತಕ್ಕಂಥ ಕೋಣೆಯಲ್ಲಿ ಕೂತು ಧ್ಯಾನ ಮಾಡ್ತಾರೆ, ಹೊರಗೆ ಕೂತ್ಕೊಂಡು ಧ್ಯಾನ ಮಾಡ್ತಾರೆ. ಚಕ್ರ ಧ್ಯಾನ ಮಾಡುವವರು ಚಕ್ರ ಮಂಟಪಗಳಿದೆಯಲ್ಲ ಅದರಲ್ಲಿ ಕೂತು ಧ್ಯಾನ ಮಾಡ್ತಾರೆ. ಅಲ್ಲಿ ನೀವೇನು ಬೇರೆ ಏನನ್ನೂ ನೋಡುದಿಲ್ಲ, ಕೇವಲ ನೇಚರ್ ಮಾತ್ರ, ಗಿಡ ಮರ ಅಂತದ್ದು ಮಾತ್ರ. ಯಾವುದೇ ಅಂಗಡಿ ಆಗ್ಲಿ, ಯಾವುದೇ ಪಾನೀಯ ಸಿಗತಕ್ಕಂಥದ್ದಾಗ್ಲಿ, ಊಟ ಸಿಗತ್ತ ಅಂಥದ್ದು ಯಾವುದು ಸಹ ಅಲ್ಲಿಲ್ಲ. ಬಹಳ ಚೆನ್ನಾಗಿದೆ, ಗಿಡ ಮರಗಳಿಂದ ಕೂಡಿರತಕ್ಕಂಥದ್ದು. ಈಗ ಕೇವಲ ಕೆಲವು ಕಟ್ಟಡಗಳು ಅಂತ ಇಂಥದ್ದು ಬಂದಿದೆ ಮಾತ್ರ. ತುಂಬಾ ಮನಸ್ಸಿಗೆ ಶಾಂತಿ ಕೊಡತಕ್ಕಂಥ ಒಂದು ಧಾಮ ಅದು. ಯಾರಾದ್ರೂ ಬಂದ, ಸುಮಾರು ಜನ ಹೋಗಿದ್ದಾರೆ. ನಾನು ಆ ದಿನ ಸುಧಾಕರ ಪೂರ್ಣ ಸರ್ ಈ ಕ್ಲಾಸಿಗೆ ಬಂದಿದ್ರು ಮಧ್ಯಾಹ್ನ. ಆ ನಂತರ ಅವ್ರು ಕೇಳಿದ್ರು, ಮೇಡಮ್ ನೀವು ಎಲ್ಲಿ ಇರುವುದು ಅಂತ. ನಾನು ಇಲ್ಲೇನಂದ್ರೆ, ಅಯ್ಯೋ ಹಾಗಾದ್ರೆ ನೀವು ಮಾನಸ ಕೇಂದ್ರದ ಹತ್ರನೇ ಇದ್ದೀರಾ ಅಂತ. ನಾನು ಹೇಳಿದೆ ಹೌದು ಸರ್ ಅಂತ. ಅವ್ರು ಆಗಾಗ ಬರ್ತಾ ಇರ್ತೇನೆ ನಾನು. ತುಂಬಾ ಜನ ಬಂದು ಅಲ್ಲಿ ಧ್ಯಾನ ಮಾಡಿ ಹೋಗ್ತಾ ಇದ್ದಾರೆ. ಬಟ್ ಯಾರಿಗೂ ಗೊತ್ತಿಲ್ಲ, ಯಾಕಂದ್ರೆ ಅದು ಒಂದ್ ಸ್ವಲ್ಪ ಒಳಗೆ ಇದೆ, ಸಿಟಿ ಪಕ್ಕ ಅಲ್ಲ, ಸಿಟಿಯಿಂದ ದೂರ ಇದೆ. ಬಹಳ ಒಂದು ವಿಶೇಷವಾದ ತಪೋವನದಲ್ಲಿರತಕ್ಕಂತಹ ಒಂದು ಸಂಸ್ಥೆ ಅದು. ಇನ್ನೊಂದು ಮಾತನ್ನ ತರ್ತಾ ಇದ್ದೇನೆ, ಇಂಥ ಕಡೆ ಕೆಲಸ ಮಾಡ್ತಾರಲ್ಲ ಇದು ಹೇಗೆ ಅಂತ ಹೇಳ್ತಕ್ಕಂಥದ್ದು. ನಾವಲ್ಲಿ ಆಫೀಸ್ನಲ್ಲಿ ಹೋಗಿ ಅವರೊಟ್ಟಿಗೆ ಮಾತಾಡಿದಾಗ ಅವ್ರು ಹೇಳ್ತಾರೆ, ಗುರುಗಳು ನಮಗೆ ಸೈಟನ್ನ ಕೊಡಿಸಿ ಮನೆಯನ್ನ ಕಟ್ಟಿಸಿ ಹೋಗಿದ್ದಾರೆ. ಈ ಮನೆಗಳಲ್ಲೇ ನಾವು ಇವತ್ತಿಗೂ ವಾಸ ಮಾಡ್ತಾ ಇದ್ದೇವೆ. ಆವಾಗ ಬಸ್ ಆಗ್ಲಿ ರೋಡ್ ಆಗ್ಲಿ ಏನೂ ಇರ್ಲಿಲ್ಲ, ಅಂತ ಪರಿಸ್ಥಿತಿಯಲ್ಲಿತ್ತು. ಆದ್ರೂ ಸ್ಟಾಫ್ಗಳ ಒಂದು ಅವ್ರು ಹೇಗ್ ಬರ್ತಾರೆ, ಹೇಗಿರ್ತಾರೆ, ಇಲ್ಲಿ ಜೀವನವನ್ನ ಹೇಗ್ ಮಾಡ್ತಾರೆ ಅಂತ ಹೇಳತಕ್ಕಂತಹ ಒಂದು ವಿಶಾಲವಾದ ಮನಸ್ಸಿನಿಂದ ಅವರು ಆ ಸ್ಟಾಫ್ಗಳಿಗೆ ಸಹ ಜಾಗವನ್ನು ಕೊಟ್ಟು ಮನೆಯನ್ನ ಕಟ್ಟಿಸಿಕೊಟ್ಟು ಅಲ್ಲಿ ಈಗ ಅವರು ಸೇವೆಯನ್ನ ಮಾಡ್ತಾ ಮುಂದುವರಿದ್ದಾರೆ. ಸೊ ಈ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿರತಕ್ಕಂಥ ಈ ವೇದಿಕೆಗೆ ಹಾಗೂ ಎಲ್ಲ ಧ್ಯಾನ ಬಂಧುಗಳಿಗೆ ನಾನು ವಂದಿಸುತ್ತಾ ನನ್ನ ಈ ಸ್ವಾಧ್ಯಾಯಕ್ಕೆ ವಿರಾಮವನ್ನ ಹೇಳ್ತೇನೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು.